ನಿಮ್ಮೆಲ್ಲರಿಗೂ ಈ ಸೋಮವಾರದ ಸಂಜೆಗೆ ಆತ್ಮೀಯವಾಗಿ ಹೃದಯ ತುಂಬಿದ ಸ್ವಾಗತವನ್ನು ಬಯಸ್ತಾ, ಇದು ಇನ್ಫೋಸಿಸ್ ಪ್ರತಿಷ್ಠಾನ ಭಾರತೀಯ ವಿದ್ಯಾಭವನ ಶ್ರೀ ಭುವನೇಶ್ವರಿ ಸೇವಾ ಟ್ರಸ್ಟ್ನ ಸಂಯುಕ್ತಾಶ್ರಯದಲ್ಲಿ ಇಂದು ಗಾನ ತರಂಗ ಅನ್ನೋ ಒಂದು ಸಂಗೀತ ಸಂಜೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಸಂಗೀತ ಸಂಜೆಗೆ ವಿದುಷಿ ಶ್ರೀಮತಿ ಅರ್ಚನಾ ಕುಲಕರ್ಣಿಯವರು ಸುಮಾರು ದೇಶದಾದ್ಯಂತ ಸಂಚರಿಸಿ ಹಲವಾರು ಜನಪ್ರಿಯ ಸಂಗೀತ ಕಾರ್ಯಕ್ರಮಗಳನ್ನು ನೀಡ್ತಾ ಪಿ ಶ್ರೀನಿವಾಸ್, SP ಬಾಲಸುಬ್ರಹ್ಮಣ್ಯಂ ಹೀಗೆ ಅನೇಕ ಗಣ್ಯರ ಮೇರು ಗಾಯಕ ಗಣ್ಯರ ಜೊತೆಯಲ್ಲಿ ಹಾಡಿ ಹೆಸರನ್ನು ಪಡೆದು ಇಂದು ನಮ್ಮ ಮುಂದೆ ಹಲವಾರು ಮಕ್ಕಳಿಗೆ ದಾರಿದೀಪವಾಗಿ ಸಂಗೀತ ಪಾಠವನ್ನು ಹೇಳಿಕೊಡ್ತಾ ಇದೇ ಅರ್ಶಿನಕುಂಟೆಯಲ್ಲಿ ನೆಲೆಸಿದ್ದಾರೆ. ಅವರ ಗಾನಸುಧೆ ನಿಮ್ಮ ಮುಂದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಅವರನ್ನು ನಾನು ಅತಿ ಪ್ರೀತಿಯಿಂದ ಈ 3 ಸಂಸ್ಥೆಗಳ ಪರವಾಗಿ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಜೋರು ಚಪ್ಪಾಳೆ ಬರಲಿ ಎಲ್ಲರ ಕಡೆಯಿಂದ. ಬಂಧುಗಳೇ, ಈ ಸಂಜೆಯಲ್ಲಿ ನಮ್ಮ ಜೊತೆ ಈ ಕೋಟೆ ಬೀದಿಯ ಅನೇಕ ಗಣ್ಯರು ಹಾಜರಿದ್ದಾರೆ. ಶ್ರೀಯುತ HG ರಾಜೂರವರು ಸಂಸ್ಥಾಪಕ ಅಧ್ಯಕ್ಷರು ರೋಟರಿ ಸಂಸ್ಥೆ, ಅವರಿಗೂ ನಾನು ಈ ಸಂಜೆಯಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಚೆನ್ನೈಯ ಅಧ್ಯಕ್ಷರು ಶ್ರೀ ಭುವನೇಶ್ವರಿ ಸೇವಾ ಟ್ರಸ್ಟ್, ಈ ದೇವಸ್ಥಾನದ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಶ್ರೀಯುತ ಚನ್ನಣ್ಣನವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಇದೇ ಏರಿಯಾದ ಕೌನ್ಸಿಲರ್ ಆದಂತಹ ಶ್ರೀಯುತ ಸುನಿಲ್ ಮೂಡ್ರವರು ನಗರಸಭಾ ಸದಸ್ಯರು, ಅವ್ರಿಗೂ ಕೂಡ ಆತ್ಮೀಯವಾಗಿ ಈ ಸಂಜೆಗೆ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ಶ್ರೀಮತಿ ರಾಜಮ್ಮನವರು BJP ಮುಖಂಡರು, ಅವರ ಅನುಪಸ್ಥಿತಿಯಲ್ಲಿ ಅವರ ಗೆಳೆಯರಾದಂತಹ ಶ್ರೀಮತಿ ವೇದಾವತಿ ಮತ್ತು ಶ್ರೀಮತಿ ಮಂಗಳ ಅವರಿಗೆ ನಾನು ಆತ್ಮೀಯವಾಗಿ ಈ ಸಂಜೆಯಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇದೇ ಏರಿಯಾದ ರೋಟರಿ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀಯುತ GR ನಾಗರಾಜು ಅವರಿಗೂ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಆಗಮಿಸ್ತಾರೆ. ಅವರ ಅನುಪಸ್ಥಿತಿಯಲ್ಲಿ ನಾನು ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಈ ಸಂಗೀತ ಸಂಜೆಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಜೋರು ಚಪ್ಪಾಳೆಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬರಲಿ ಒಂದು ಜೋರು ಚಪ್ಪಾಳೆ, ಇಷ್ಟೇನಾ? ಚಳಿ ದೂರ ಆಗಲಿ, ಚಪ್ಪಾಳೆ ಜೋರಾಗಿ ಬರಲಿ. ಸ್ನೇಹಿತರೆ, ಈ ಗಾನ ತರಂಗ ಅನ್ನೋ ಒಂದು ಔಟ್ರೀಚ್ ಪ್ರೋಗ್ರಾಮು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಇನ್ಫೋಸಿಸ್ ಪ್ರತಿಷ್ಠಾನ ಮತ್ತು ಭಾರತೀಯ ವಿದ್ಯಾಭವನ ಮತ್ತು ನಮ್ಮ ಭುವನೇಶ್ವರಿ ಸೇವಾ ಟ್ರಸ್ಟ್ನ ಪರವಾಗಿ ಈ ಔಟ್ರೀಚ್ ಪ್ರೋಗ್ರಾಮ್ ಇಂದು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಸೋಮವಾರದ ಸಂಜೆಯ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ, ತಾಯಿ ಭುವನೇಶ್ವರಿಯ ಆಶೀರ್ವಾದ ಸದಾ ಎಲ್ಲ ಸದ್ಭಕ್ತರ ಮೇಲೆ ಇರಲಿ. ಈ ದೇವಿಯ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರರಾಗಿ ಇರೋಣ ಅಂತ ಮಾತನ್ನು ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಂಗೀತ ತಂಡಕ್ಕೆ ಸುಧೀರ್ ಅವರಾದಿಯಾಗಿ ಎಲ್ಲ ಗೆಳೆಯರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ, ಈ ನಾಡು ಕಂಡಂತಹ ಹೆಸರುವಾಸಿ ಗಾಯಕಿ, ನಾನು ಆಗಲೇ ಹೇಳಿದಾಗೆ ಮೇರು ಗಾಯಕರ ಜೊತೆಯಲ್ಲಿ ತಮ್ಮ ಕಂಠವನ್ನು ನೀಡ್ತಾ ಹಲವಾರು ವೇದಿಕೆಗಳಲ್ಲಿ ತಮ್ಮದೇ ಆದ ಚಾಪನ್ನು ಚಾಚಿ ಇಡೀ ದೇಶದಾದ್ಯಂತ ಹಲವಾರು ಕಾರ್ಯಕ್ರಮಗಳಲ್ಲಿ ಹಿಂದೂಸ್ತಾನಿ ಸಂಗೀತವನ್ನು ಪ್ರಸಾರ ಮಾಡ್ತಾ ಹಿಂದೂಸ್ತಾನಿ ವಿದುಷಿ ಎಂದೇ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ಶ್ರೀಮತಿ ಅರ್ಚನಾ ಕುಲಕರ್ಣಿಯವರು ಈಗ ನಿಮ್ಮ ಮುಂದೆ ಹಲವಾರು ಗೀತೆಗಳನ್ನು ಹಾಡಲಿದ್ದಾರೆ. ಅದ್ರ ಜೊತೆ ನಾನು ಕೂಡ ಸಣ್ಣ ಗಾಯಕ, ಒಂದಷ್ಟು ಜನಪದ ಗೀತೆಗಳು, ಭಾವಗೀತೆಗಳನ್ನು ನೋಡಿದರೆ ಸಾಧ್ಯವಾದರೆ ಹಾಡೋಣ ಅಂತ ನಿಮ್ಮ ಜೊತೆ ಇರ್ತೀನಿ. ನೀವೆಲ್ಲರೂ ಕೂಡ ನಿಶಬ್ದತೆಯಿಂದ ಸಹಕರಿಸಿ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ನೇಹಪೂರ್ವಕ ಚಪ್ಪಾಳೆಯನ್ನು ತಟ್ಟೋದ್ರೊಂದಿಗೆ ಸಾಕ್ಷಿಯಾಗಬೇಕು. ನೀವೆಲ್ಲರೂ ತಾಯಿ ಭುವನೇಶ್ವರಿ ಆಶೀರ್ವಾದ ಸದಾಕಾಲ ಎಲ್ಲ ಸದ್ಭಕ್ತರ ಮೇಲೆ ಇರಲಿ. ಬಲಭಾಗದಲ್ಲಿರ್ತಕ್ಕಂಥ ಯುವಕರು ವೇದಿಕೆ ಮುಂಭಾಗಕ್ಕೆ ಬರಬೇಕು. ಬಂದಿರತಕ್ಕಂತಹ ಎಲ್ಲ ಯುವಕ ಯುವತಿಯರಿಗೆ, ಹಿರಿಯರಿಗೆ, ಕಿರಿಯರಿಗೆ, ಮಹಿಳೆಯರಿಗೆ, ಪುಟಾಣಿಗಳು, ಬಟಾಣಿಗಳು ಎಲ್ಲರಿಗೂ ಈ ಸಂಜೆಯ ಸ್ವಾಗತವನ್ನು ಬಯಸ್ತಾ ಈಗ ನಿಮ್ಮ ಮುಂದೆ ಗಾನ ತರಂಗ ಅನ್ನೋ ಒಂದು ಸಂಗೀತ ಸಂಜೆ ನೋಡೋಣ. ಒಂದು ಮುಂಜಾವಿನಲಿ ತುಂತುರಿನ ಸೋನೆ ಮಳೆ ಸೋ ಎಂದು ಶ್ರುತಿ ಹಿಡಿದು ಸುರಿಯುತ್ತಿತ್ತು. ಆ ಒಂದು ಮುಂಜಾವಿನಲ್ಲಿ ತುಂತುರಿನ ಸೋನೆ ಮಳೆ ಸೋ ಎಂದು ಶ್ರುತಿ ಹಿಡಿದು ಸುರಿಯುತ್ತಿತ್ತು. ಅದಕ್ಕೆ ಹಿಮ್ಮೇಳವನೇ ಸೋಸಿ ಬಹ ಸುಳಿಗಾಳಿ
ಹಿಮ್ಮೇಳವನೇ ಸೋಸಿ ಬಹ ಸುಳಿಗಾಳಿ ತೆಂಗು ಗರಿಗಳ ನಡುವೆ ನೊಸುಳುತ್ತಿತ್ತು ಆ ಒಂದು ಮುಂಜಾವಿನಲ್ಲಿ ತುಂತುರಿನ ಸೋನೆ ಮಳೆ. ಇಳೆವೆಣ್ಣು ಮೈದೊಳೆದು ಮಕರಂದ ದರ್ಶನದಿ ಹೂ ಮುಡಿದು ಮದುಮಗಳ ಹೋಲುತ್ತಿತ್ತು. ಇಳೆವೆಣ್ಣು ಮೈದೊಳೆದು ಮಕರಂದ ದರ್ಶನದಿ ಹೂ ಮುಡಿದು ಮದುಮಗಳ ಹೋಲುತ್ತಿತ್ತು. ಮೂಡಣದಿ ನೇಸರನ ನಗೆ ಮೊಗದ ಶ್ರೀಕಾಂತಿ ಮೂಡಣದಿ ನೇಸರನ ನಗೆ ಮೊಗದ ಶ್ರೀಕಾಂತಿ ಬಿಳಿಯ ಮೋಡದ ಹಿಂದೆ ಹೊಳೆಯುತ್ತಿತ್ತು ಆ ಒಂದು ಮುಂಜಾವಿನಲ್ಲಿ ತುಂತುರಿನ ಸೋನೆ ಮಳೆ. ಸೋ ಎಂದು ಶ್ರುತಿ ಹಿಡಿದು ಸುರಿಯುತ್ತಿತ್ತು. ಹುಲ್ಲಸಳು ಪಕಳೆ ಮುತ್ತು ಹನಿಗಳ ಮಿಂಚು ಹುಲ್ಲಸಳು ಪಕಳೆ ಮುತ್ತು ಹನಿಗಳ ಮಿಂಚು ಸುಡರಿನಲ್ಲಿ ಆರತಿಯ ಬೆಳಗುತ್ತಿತ್ತು. ಕೊರಳುಕ್ಕಿ ಹಾಡುತ್ತಿಹ ಚಿಕ್ಕ ಪಕ್ಕಿಯ ಬಳಗ ಕೊರಳುಕ್ಕಿ ಹಾಡುತ್ತಿಹ ಚಿಕ್ಕ ಪಕ್ಕಿಯ ಬಳಗ ಶುಭಮಸ್ತು ಎನ್ನುತ್ತಿತ್ತು ಆ ಒಂದು ಮುಂಜಾವಿನಲ್ಲಿ ತುಂತುರಿನ ಸೋನೆ ಮಳೆ. ಸೋ ಎಂದು ಶ್ರುತಿ ಹಿಡಿದು ಸುರಿಯುತ್ತಿತ್ತು. ತಳಿರ ತೋರಣದಲ್ಲಿ ಬಳ್ಳಿ ಮಾಡಗಳಲ್ಲಿ ದುಂಬಿಗಳ ಹುಂಕಾರ ಹೊಮ್ಮುತ್ತಿತ್ತು. ತಳಿರ ತೋರಣದಲ್ಲಿ ಬಳ್ಳಿ ಮಾಡಗಳಲ್ಲಿ ದುಂಬಿಗಳ ಹುಂಕಾರ ಹೊಮ್ಮುತ್ತಿತ್ತು. ಹಚ್ಚ ಹಸುರಿನ ಪಚ್ಚಿ ನೆಲಗಟ್ಟಿನಂಗಳಗೆ ಚಿಟ್ಟೆ ರಿಂಗಣ ಕುಣಿತ ಹಾಕುತ್ತಿತ್ತು. ಒಂದು ಮುಂಜಾವಿನಲ್ಲಿ ತುಂತುರಿನ ಸೋನೆ ಮಳೆ. ಸೋ ಎಂದು ಶ್ರುತಿ ಹಿಡಿದು ಸುರಿಯುತ್ತಿತ್ತು. ಉಷೆಯ ನುಂಗದ ಪಿನಲ್ಲಿ ಹರ್ಷ ಬಾಷ್ಪಗಳಂತೆ ಮಂದ ಹನಿ ತಟಪಟನೆ ಉದುರುತ್ತಿತ್ತು. ಉಷೆಯ ನುಂಗದ ಪಿನಲ್ಲಿ ಹರ್ಷ ಬಾಷ್ಪಗಳಂತೆ ಮರದ ಹನಿ ತಟಪಟನೆ ಉದುರುತ್ತಿತ್ತು. ಸೃಷ್ಟಿಯ ಲೀಲೆಯೊಳೆಂದು ಕಲ್ಲಿನವಾದ ಮನ ಮುಂಬಾಳ ಸವಿಕನಸ ನೆನೆಯುತ್ತಿತ್ತು. ಆ ಒಂದು
ತುಂತುರಿನ ಸೋನೆ ಮಳೆ ಆ, 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 ಥ್ಯಾಂಕ್ ಯು. ಇದು ಚನ್ವೀರ್ ಕಣಿವೆ ಅವರ ಕೃತಿ ಇದು. ಬಂಧುಗಳೇ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ತಾಯಿ ಭುವನೇಶ್ವರಿಯ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಚನ್ನವೀರ ಕಣಿವೆಯವರ ರಚಿತ ಒಂದು ಭಾವಗೀತೆಯನ್ನು ಕೇಳಿದ್ದೇವೆ. ಬಂಧುಗಳೇ, ಜಗದ ಕವಿ, ಯುಗದ ಕವಿ, ನಾಡು ಕಂಡಂತಹ ಮೇರು ಕವಿ, ಪ್ರಥಮ ರಾಷ್ಟ್ರ ಪದ್ಮಭೂಷಣ ರಾಷ್ಟ್ರ ಪ್ರಶಸ್ತಿ ರಾಷ್ಟ್ರಕವಿ ಎಂದೇ ಪ್ರಸಿದ್ಧಿಯನ್ನು ಪಡೆದಂತಹ ಕುವೆಂಪು ಅವರ ಜನ್ಮ ದಿನಾಚರಣೆ ಇವತ್ತು. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಕುವೆಂಪು ಅವರ ಜನ್ಮ ದಿನಾಚರಣೆಯನ್ನು ಜೋರು ಚಪ್ಪಾಳಿಯೊಂದಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಬಂಧುಗಳೇ, ನಾವು ಯಾವಾಗಲೂ ಕೂಡ ಹಿರಿಯರ ಹಾದಿಯಲ್ಲಿ ಅಥವಾ ಸಾಧಕರ ಹಾದಿಯಲ್ಲಿ ನಡೀರಿ ಅಂತ ಹೇಳೋದು ಉದ್ದೇಶ ಅಂತಂದರೆ ಅವರ ಆ ಸಾಧನೆಯ ಹಾದಿಯ ಸಣ್ಣ ತುಣುಕುಗಳಾದರೂ ನಾವು ಆದಾಗ ಮಾತ್ರ ಈ ಜನ್ಮಕ್ಕೆ ಸಾರ್ಥಕತೆ. ಭೂಮಿ ಮೇಲೆ ಹುಟ್ತೀವಿ, ಹುಟ್ಟಿದ ತಕ್ಷಣ ಸಾಯೋದಂತೂ ಖಂಡಿತ ಒಂದಲ್ಲ ಒಂದು ದಿವಸ. ಆದರೆ ಹುಟ್ಟು ಸಾವಿನ ನಡುವೆ ಮಧ್ಯದಲ್ಲಿದೆಯಲ್ಲ, ಆ ಮಧ್ಯದ ಆ 3 ದಿನಗಳಲ್ಲಿ ನಾವು ಸಾಧನೆಯನ್ನು ಮಾಡದೆ ಹೋದರೆ ನಿಜವಾಗೂ ಜೀವನಕ್ಕೆ ಅರ್ಥನೇ ಇರೋದಿಲ್ಲ. ಹಾಗಾಗಿ ಸಾಧಕರ ಹಾದಿಯಲ್ಲಿ ನೀವೆಲ್ಲರೂ ನಡೀರಿ. ನಿಮ್ಮೆಲ್ಲರ ಸಾಧನೆಗೆ ತಾಯಿ ಭುವನೇಶ್ವರಿ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಇನ್ಫೋಸಿಸ್ ಪ್ರತಿಷ್ಠಾನ, ಭಾರತೀಯ ವಿದ್ಯಾಭವನ ಬೆಂಗಳೂರು ಮತ್ತು ವೈಷ್ಣವಿ ಸಂಗೀತ ಶಾಲೆ ಮತ್ತು ತಾಯಿ ಭುವನೇಶ್ವರಿ ಸೇವಾ ಟ್ರಸ್ಟ್ನ ಪರವಾಗಿ ಆತ್ಮೀಯವಾಗಿ ಈ ಸಂಸ್ಥೆಯ ಪರವಾಗಿ ಗಾನತರಂಗ ಈ ಸಂಜೆಗೆ ಜೋರು ಚಪ್ಪಾಳೆಯ ಸ್ವಾಗತವನ್ನು ನಿಮ್ಮೆಲ್ಲರಿಗೂ ಬಯಸ್ತೇನೆ. ಬರಲಿ ಜೋರು ಚಪ್ಪಾಳೆ ಅಂತ ಹೇಳ್ತಾ ಮತ್ತೊಂದು ಜನಪದ ಗೀತೆಯನ್ನು ಕೇಳೋಣ. ಭಕ್ತಿ ಜನಪದ ಗೀತೆಯನ್ನು ಮಾದೇಶ್ವರನ ಕುರಿತಾದ ಒಂದು ಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮಕ್ಕೆ ಮುಂದುವರಿಸ್ತಾ ಇದ್ದೇವೆ. ಬಂಧುಗಳೇ, ಒಂದು ಜೋರು ಚಪ್ಪಾಳೆ ಬರಲಿ, ನಿಮ್ಮ ಚಳಿ ದೂರ ಆಗಲಿ, ತಾಯಿ ಭುವನೇಶ್ವರಿ ಆಶೀರ್ವಾದ ಸದಾ ಸದ್ಭಕ್ತರ ಮೇಲೆ ಇರಲಿ ಅಂತ ಹೇಳ್ತಾ ಈ ಗೀತೆ ನಿಮ್ಮ ಮುಂದೆ. ದೇವ ಮಾದೇವ ಬಾರೋ ಸ್ವಾಮಿ, ಮಲೆಯ ಮಾದೇವ ಬಾರೋ. ದೇವ ಮಾದೇವ ಬಾರೋ ಸ್ವಾಮಿ, ಮಲೆಯ ಮಾದೇವ ಬಾರೋ. ದೇವ ಮಾದೇವ ಬಾರೋ ಸ್ವಾಮಿ, ಮಲೆಯ ಮಾದೇವ ಬಾರೋ. ಏಳೇಳು ಮಲೆಯ ಮೆರೆದು ನಡು ಮಲೆಯಲ್ಲಿ ನೆಲೆಗೊಂಡು, ಏಳೇಳು ಮಲೆಯ ಮೆರೆದು ನಡು ಮಲೆಯಲ್ಲಿ ನೆಲೆಗೊಂಡು, ನಗು ನಗುತ್ತ ಕುಳಿತಿರುವ ದೇವ ಮಾದೇವ ಬಾರೋ ಸ್ವಾಮಿ, ಮಲೆಯ ಮಾದೇವ ಬಾರೋ. ದೇವ ಮಾದೇವ ಬಾರೋ ಸ್ವಾಮಿ, ಮಲೆಯ ಮಾದೇವ ಬಾರೋ.
ಒಡೆಯವನೇ ಸ್ವಾಮಿ ಚಿನ್ನದ ತೇರಿನವನೇ. ಎಪ್ಪತ್ತೇಳು ಮಲೆಯ ಒಡೆಯ ಎಣ್ಣೆ ಮಜ್ಜನದ ಪ್ರಿಯ. ಹಾಲರವಿಯ ಮ್ಯಾಲೆ ವಾಲಾಡುವ ಸ್ವಾಮಿ, ಗಂಡುಲಿಯ ಬೆನ್ನೇರಿ ಮೆರೆದಾಡಿದ ಸ್ವಾಮಿ. ಹಾಲರವಿಯ ಮ್ಯಾಲೆ ವಾಲಾಡುವ ಸ್ವಾಮಿ, ಗಂಡುಲಿಯ ಬೆನ್ನೇರಿ ಮೆರೆದಾಡಿದ ಸ್ವಾಮಿ. ದೇವಾದಿ ದೇವರನೆ ಕಾಪಾಡಿದ ಸ್ವಾಮಿ. ದೇವ ಮದೇವ ಬಾರೋ ಸ್ವಾಮಿ, ಮಲೆಯ ಮದೇವ ಬಾರೋ. ದೇವ ಮದೇವ ಬಾರೋ ಸ್ವಾಮಿ, ಮಲೆಯ ಮದೇವ ಬಾರೋ. ಅನವರತ ನಿನ್ನ ಲೀಲೆ ಹಾಡುವೆ, ದಯವಿರಲಿ ನಮ್ಮ ಮೇಲೆ. ಈ ಬಡವರ ಮೊರೆಗೆ ಒಲಿದು ಬಾರಯ್ಯ ನಮ್ಮ ಮನೆಗೆ. ಬಾಳಲ್ಲಿ ಬಲು ನೊಂದು ಬಳಲಿರುವೆನೋ ತಂದೆ, ದೀನ ದಯಾ ಸಿಂಧು ನೀನೇ ಗತಿಯು ಮುಂದೆ. ಬಾಳಲ್ಲಿ ಬಲು ನೊಂದು ಬಳಲಿರುವೆನೋ ತಂದೆ, ದೀನ ದಯಾ ಸಿಂಧು ನೀನೇ ಗತಿಯು ಮುಂದೆ. ನೀ ಬಂದು ನಮ್ಮನ್ನು ಹರಸೆಂದು ಬೇಡುವೆ. ದೇವ ಮದೇವ ಬಾರೋ ಸ್ವಾಮಿ, ಮಲೆಯ ಮದೇವ ಬಾರೋ. ದೇವ ಮದೇವ ಬಾರೋ ಸ್ವಾಮಿ, ಮಲೆಯ ಮದೇವ ಬಾರೋ. ಏಳೇಳು ಮಲೆಯ ಮೆರೆದು ನಡು ಮಲೆಯಲ್ಲಿ ನೆಲೆಗೊಂಡು. ಏಳೇಳು ಮಲೆಯ ಮೆರೆದು ನಡು ಮಲೆಯಲ್ಲಿ ನೆಲೆಗೊಂಡು. ನಗು ನಗುತ ಕುಳಿತಿರುವ ದೇವ ಮದೇವ ಬಾರೋ ಸ್ವಾಮಿ, ಮಲೆಯ ಮದೇವ ಬಾರೋ. ದೇವ ಮದೇವ ಬಾರೋ ಸ್ವಾಮಿ, ಮಲೆಯ ಮದೇವ ಬಾರೋ. ಮಲೆಯ ಮದೇವ ಬಾರೋ, ಓ ಮಲೆಯ ಮದೇವ ಬಾರೋ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಗಾನತರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಈ ಸಂಜೆಯ ಸ್ವಾಗತವನ್ನು ಬಯಸ್ತೇವೆ. ಇದು ಇನ್ಫೋಸಿಸ್ ಪ್ರತಿಷ್ಠಾನ, ಭಾರತೀಯ ವಿದ್ಯಾಭವನ ಮತ್ತು ಶ್ರೀ ಭುವನೇಶ್ವರಿ ಸೇವಾ ಟ್ರಸ್ಟ್ನ ಸಂಯುಕ್ತ ಆಶ್ರಯದಲ್ಲಿ ಇಂದು ಈ ಸಂಜೆಯಲ್ಲಿ ವೈಷ್ಣವಿ ಸಂಗೀತ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಮತ್ತು ಗುರುಗಳ ಸನ್ನಿಧಿಯಲ್ಲಿ ಈ ಕಾರ್ಯಕ್ರಮ ಸಾಗ್ತಾ ಇದೆ. ತಾಯಿ ಭುವನೇಶ್ವರಿಯ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಮತ್ತೊಂದು ಗೀತೆಯನ್ನು ಕೇಳೋಣ. ಒಂದು ವಚನ, ಅಲ್ಲಮ್ಮ ಪ್ರಭುಗಳ ಒಂದು ವಚನ. ಪ್ರಣತೆ ಆ
ಬೆಳಗಿನೊಳಗೆ ಒಪ್ಪುತ್ತಿರ್ತಾರಯ್ಯ, ಆ ಬೆಳಗಿನೊಳಗೆ ಒಪ್ಪುತ್ತಿರ್ತಾರಯ್ಯ ಸಂಖ್ಯಾತ ಶಿವ ಭಕ್ತ ಗಣಗಳು, ಅಸಂಖ್ಯಾತ ಶಿವ ಭಕ್ತ ಗಣಗಳು. ಶಿವ ಭಕ್ತ ನೀರ್ತು ದೇಶ ಪಾವನವು, ಶಿವ ಭಕ್ತ ನೀರ್ತ ದೇಶ ಪಾವನವು ಎಂಬುದು ಸಿಯೇ, ಎಂಬುದು ಸಿಯೇ ಗುಹೇಶ್ವರ ಲಿಂಗದಲ್ಲಿ. ಆ ಗುಹೇಶ್ವರ ಲಿಂಗದಲ್ಲಿ ಪರಮರಾಧ್ಯರು ಸಂಗನ ಬಸವನ, ಸಂಗನ ಬಸವನ ಮಹಿಮೆಯ ನೋಡ. ಸಿದ್ಧರಾಮಯ್ಯ, ಸಿದ್ಧರಾಮಯ್ಯ ಕಲ್ಯಾಣವೆಂಬ ಪ್ರಣತಿಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಆಚಾರವೆಂಬ ಭಕ್ತಿಯಲ್ಲಿ, ಆಚಾರವೆಂಬ ಭಕ್ತಿಯಲ್ಲಿ ಬಸವಣ್ಣನೆಂಬ ಜ್ಯೋತಿ ಮುಟ್ಟಿಸಲು, ಬಸವಣ್ಣನೆಂಬ ಜ್ಯೋತಿ ಮುಟ್ಟಿಸಲು ಬೆಳಗಿ ತೊಳಗುತ್ತ ಇರ್ತುದಯ್ಯ, ಬೆಳಗಿ ತೊಳಗುತ್ತ ಇರ್ತುದಯ್ಯ ಶಿವನ ಪ್ರಕಾಶ, ಶಿವನ ಪ್ರಕಾಶ ಕಲ್ಯಾಣವೆಂಬ, ಕಲ್ಯಾಣವೆಂಬ, ಕಲ್ಯಾಣವೆಂಬ ಪ್ರಣತಿ. ಥ್ಯಾಂಕ್ ಯು. ಬಂಧುಗಳೇ, ಈ ನಾಡಿಗೆ ಶಿವಶರಣ ಕೊಟ್ಟಂತಹ ಕೊಡುಗೆ ಅಪಾರವಾದಂಥದ್ದು. ಅಂತಹ ಮಹನೀಯರ ವಚನವನ್ನು ಹಾಡಿದಂತಹ ಮೇಡಮ್ ಅವ್ರಿಗೊಂದು ಜೋರು ಚಪ್ಪಾಳೆ ಬರಲಿ. ಇದು ಅಲ್ಲಮ್ಮ ಪ್ರಭು ಅವರ ವಚನ. ಇಂತಹ ಸುಮಧುರ ಹಾಡುಗಳು ಕೇಳಬೇಕು ಅಂತ ಅಂದರೆ ಇಂತಹ ವೇದಿಕೆಗಳೇ ಸಾಕ್ಷಿ. ಬಂಧುಗಳೇ, ಇದೆಲ್ಲ ಕೂಡ ಲೈವ್ನಲ್ಲಿ ಮೂಡಿ ಬರ್ತಾ ಇರತಕ್ಕಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಮ್ಮ ಕೋಟೆ ಬೀದಿಯ ಇನ್ನೂ ಅನೇಕ ಭಕ್ತರು ಬಂದು ಆಗಮಿಸಬೇಕು, ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಈ ಗಾನತರಂಗ ಈ ಸಂಜೆಗೆ ಆತ್ಮೀಯವಾಗಿ ಹೃದಯ ತುಂಬಿದ ಸ್ವಾಗತವನ್ನು ಬಯಸ್ತಾ ಈ ಮತ್ತೊಂದು ಜನಪದ ಗೀತೆಯನ್ನು ಕೇಳೋಣ. ತಿಂಗಾಳು ಮುಳುಗಿದವೋ ರಂಗೋಲೆ ಬೆಳಗಿದವೋ, ತಾಯಿ ಚೌಡವ್ವನ ಪೂಜೆಗೆಂದು ಬಾಳೆ ಬಾಗಿದವೋ. ಬಂಧುಗಳೇ, ಭುವನೇಶ್ವರಿ ಆಗಲಿ, ತಾಯಿ ಚೌಡೇಶ್ವರಿ ಆಗಲಿ, ತಾಯಿ ಚಾಮುಂಡಿ ಆಗಲಿ, ಸಫಲಮ್ಮ, ಮುಲ್ಕಟ್ಟಮ್ಮ, ಮಾರಮ್ಮ ಎಲ್ಲರೂ ಕೂಡ ದೇವಿಯ ಅವತಾರಗಳೇ. ಎಲ್ಲರಿಗೂ ಸೇರಿ ಈ ಗೀತೆಯನ್ನು ನಾವು ಸಾದರಪಡಿಸ್ತಾ ಇದ್ದೇವೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಿದ್ದೇವೆ. ತಿಂಗಾಳು ಮುಳ್ಳುಗಿದವೋ ರಂಗೋಲೆ ಬೆಳಗಿದವೋ, ತಿಂಗಾಳು ಮುಳ್ಳುಗಿದವೋ ರಂಗೋಲೆ ಬೆಳಗಿದವೋ, ತಾಯಿ ಚೌಡವ್ವನ ಪೂಜೆಗೆಂದು ಬಾಳೆ ಬಾಗಿದವೋ, ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ. ತಿಂಗಾಳು ಮುಳ್ಳುಗಿದವೋ ರಂಗೋಲೆ ಬೆಳಗಿದವೋ,
ಮುಳುಗಿದವೋ ಮಾಯ್ಕಾತಿ ಚೌಡವ್ವ ಮಂಡೆಲ್ಲಿ ಒದರೀರಿ ಮಾಯ್ಕಾತಿ ಚೌಡವ್ವ ಮಂಡಲ್ಲಿ ಒದರೀರಿ ಮದ್ದೂರಿಂದಾಚೆ ಮಾಳವಳ್ಳಿ ಬಾಳೆ ಬಾಗಿದವು ತಾಯಿ ಮದ್ದೂರಿಂದಾಚೆ ಮಾಳವಳ್ಳಿ ಬಾಳೆ ಬಾಗಿದವು ಮದ್ದೂರಿಂದಾಚೆ ಮಳವಳ್ಳಿ ತೋಪಲ್ಲಿ ಮದ್ದೂರಿಂದಾಚೆ ಮಳವಳ್ಳಿ ತೋಪಲ್ಲಿ ಹೂ ಕಂಡು ಮಂಡೆ ಅಲ್ಲೇ ಒದ್ರುವರು ಬಾಳೆ ಬಾಗಿದವು ತಾಯಿ ಹೂ ಕಂಡು ಮಂಡೆ ಅಲ್ಲೇ ಒದ್ರುವರು ಬಾಳೆ ಬಾಗಿದವೋ ತಿಂಗಾಳು ಮುಳ್ಳುಗಿದವೋ ರಂಗೋಲೆ ಬೆಳಗಿದವೋ ತಿಂಗಾಳು ಮುಳುಗಿದವೋ ಕರಿಯ ಕಡ್ಡಿಯ ಸೀರೆ ನರಿಗೆ ಚಿನ್ನದ ಕುಣಿಕೆ ಕರಿಯ ಕಡ್ಡಿಯ ಸೀರೆ ನರಿಗೆ ಚಿನ್ನದ ಕುಣಿಕೆ ನಡಮುಡಿಯ ಮ್ಯಾಲೆ ಬಾರುವವಳೆ ಬಾಳೆ ಬಾಗಿದವು ತಾಯಿ ನಡಮುಡಿಯ ಮ್ಯಾಲೆ ಬಾರುವವಳೆ ಬಾಳೆ ಬಾಗಿದವು ನಡಮುಡಿಯ ಮ್ಯಾಲೆ ಬರುವವಳೆ ಚೌಡವ್ವ ನಡಮುಡಿಯ ಮ್ಯಾಲೆ ಬರುವವಳೆ ಚೌಡವ್ವ ನಮ್ಮ ದೊರೆಯದ್ದು ಕೈಯ ಮುಗಿಯುತ್ತಾರೆ ಬಾಳೆ ಬಾಗಿದವು ನಮ್ಮ ದೊರೆಯದ್ದು ಕೈಯ ಮುಗಿಯುತ್ತಾರೆ ಬಾಳೆ ಬಾಗಿದವು ತಿಂಗಾಳು ಮುಳ್ಳುಗಿದವೋ ರಂಗೋಲೆ ಬೆಳಗಿದವೋ ತಿಂಗಾಳು ಮುಳುಗಿದವೋ ಪಿಲ್ಲಿನ ಕಾಲಿನವಳೆ ಪಿರಿಯ ಪಟ್ಟಣದವಳೆ ಪಿಲ್ಲಿನ ಕಾಲಿನವಳೆ ಪಿರಿಯ ಪಟ್ಟಣದವಳೆ ಕಲ್ಲಿನ ಮೇಲ್ ಕಾಲ ತೋಳೆಯೋಳೆ ಬಾಳೆ ಬಾಗಿದವು ಕಲ್ಲಿನ ಮೇಲ್ ಕಾಲ ತೋಳೆಯೋಳೆ ಬಾಳೆ ಬಾಗಿದವು ಕಲ್ಲಿನ ಮೇಲ್ ಕಾಲ ತೊಳೆಯೋಳೆ ಚೌಡವ್ವ ಕಲ್ಲಿನ ಮೇಲ್ ಕಾಲ ತೊಳೆಯೋಳೆ ಚೌಡವ್ವ ನಿಮ್ಮ ಪಿಲ್ಲಿಯ ಸರಗೆ ಬೆಲೆಯ ಹೇಳಿ ಬಾಳೆ ಬಾಗಿದವು ನಿಮ್ಮ ಪಿಲ್ಲಿಯ ಸರಗೆ ಬೆಲೆಯ ಹೇಳಿ ಬಾಳೆ ಬಾಗಿದವು ತಿಂಗಾಳು ಮುಳುಗಿದವೋ ರಂಗೋಲೆ ಬೆಳಗಿದವೋ ತಿಂಗಾಳು ಮುಳುಗಿದವೋ ರಂಗೋಲೆ ಬೆಳಗಿದವೋ ತಾಯಿ ಚೌಡವ್ವನ ಪೂಜೆಗೆಂದು ಬಾಳೆ ಬಾಗಿದವೋ ನಮ್ಮ ತಾಯಿ ಚೌಡವ್ವನ ಪೂಜೆಗೆಂದು ಬಾಳೆ ಬಾಗಿದವೋ ಬಾಳೆ ಬಾಗಿದವೋ ಬಾಳೆ ಬಾಗಿದವೋ ಬಾಳೆ ಬಾಗಿದವೋ
ಬಂಧುಗಳೇ, ಇಂತಹ ದೇವಿಯ ಹಾಡನ್ನ ಹಾಡ್ತಾ ಇದ್ರೆ ಲೈನ್ಗಳೇ ಸಾಕಾಗೋದಿಲ್ಲ. ಇನ್ನೂ ಸುಮಾರು ಸ್ಟಾಂಜಗಳಿದೆ. ಅದ್ರ ಹಾಡ್ತಾ ಹೋದರೆ ದೇವಿಯನ್ನು ಹೊಗಳದಷ್ಟು ಇನ್ನೂ ಆಶೀರ್ವಾದ ಜಾಸ್ತಿ ಆಗುತ್ತೆ. ಯಾಕೆಂದರೆ ಸಮಯದ ಅಭಾವ ಇರೋದ್ರಿಂದ ನಾವು ಇನ್ನೊಂದಷ್ಟು ಹಾಡುಗಳನ್ನ, ವಿಭಿನ್ನವಾದ ಹಾಡುಗಳನ್ನು ಕೇಳೋಣ ಅನ್ನೋದ್ರಿಂದ ಈ ಗೀತೆಯನ್ನು ಇಲ್ಲಿಗೆ ಮೊಟಕುಗೊಳಿಸಿ, ಗೀತೆಯನ್ನು ಕೇಳಿದಂಥ ನಿಮ್ಮೆಲ್ಲರಿಗೂ ತಾಯಿ ಭುವನೇಶ್ವರಿ ಆಶೀರ್ವಾದ ಸದಾಕಾಲ ಇರಲಿ ಅಂತ ಹೇಳ್ತಾ, ಬಂಧುಗಳೇ, ಇದು ಇನ್ಫೋಸಿಸ್ ಪ್ರತಿಷ್ಠಾನ ಮತ್ತು ಭಾರತೀಯ ವಿದ್ಯಾಭವನ ಬೆಂಗಳೂರು ಮತ್ತು ಶ್ರೀ ಭುವನೇಶ್ವರಿ ಸೇವಾ ಟ್ರಸ್ಟ್ ಮತ್ತು ವೈಷ್ಣವಿ ಸಂಗೀತ ಶಾಲೆಯ ಈ ಸಂಯುಕ್ತಾಶ್ರಯದಲ್ಲಿ ಇಂದು ಈ ಗಾನ ತರಂಗ ಈ ಸಂಗೀತ ಸಂಜೆಗೆ ನಡೀತಾ ಇದೆ. ಈ ಸಂಗೀತ ಸಂಜೆಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಜೋರು ಚಪ್ಪಳೆಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಂಧುಗಳೇ, BR ಲಕ್ಷ್ಮಣರಾವ್ ರಚಿತ ಒಂದು ಭಾವಗೀತೆಯನ್ನು ಕೇಳೋಣ. ಅಮ್ಮ ನಿನ್ನ ಇದೆಯಾಳದಲ್ಲಿ ಅನ್ನೋ ಒಂದು ಭಾವಗೀತೆ ನಿಮ್ಮ ಮುಂದೆ. ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ. ಕರುಳ
ಜೋರಾದ ಚಪ್ಪಾಳೆ ಬರಲಿ, ಚಳಿ ದೂರ ಆಗಲಿ. ಬಂಧುಗಳು, ಎಂತಹ ಪದಗಳಲ್ವಾ. ಬಿ ಆರ್ ಲಕ್ಷ್ಮಣರಾವ್, ಕೆ ಎಸ್ ನರಸಿಂಹಸ್ವಾಮಿ, ಕುವೆಂಪು, ದರಾ ಬೇಂದ್ರೆ, ಇನ್ನೂ ಅನೇಕ, ಶಿವರಾಮ್ ಕಾರಂತರು, ಇನ್ನೂ ಅನೇಕ ಗಣ್ಯರು, ನಾಯಕರು ಅಂತಂತಲೇ ಹೇಳಬೇಕು. ಆ ಮಹನೀಯರು ಈ ನಾಡಿನಲ್ಲಿ ಹುಟ್ಟಿರೋದೇ ನಾವು ಧನ್ಯ ಅನ್ನೋ ಮಾತನ್ನು ಹೇಳ್ತಾ, ಅಂತಹ ನಾಡಿನಲ್ಲಿ ನಾವೆಲ್ಲರೂ ಜನಿಸಿದ್ದೇವೆ ಅನ್ನೋದು ನಿಜವಾಗೂ ಧನ್ಯದ ಮಾತು. ಬಂಧುಗಳೇ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಈ ಸಂಜೆಗೆ ಸ್ವಾಗತವನ್ನು ಬಯಸ್ತಾ, ಇಂತಹ ಮಹನೀಯರ ಸಾಲಿನಲ್ಲಿ ನಾವೆಲ್ಲರೂ ಕೂಡ ನಿಂತಾಗ ಮಾತ್ರ ಸಾಧ್ಯ ಈ ಬದುಕಿಗೆ ಅರ್ಥ, ಈ ಜೀವಕ್ಕೆ ಅರ್ಥ ಅನ್ನೋ ಮಾತನ್ನು ಹೇಳ್ತಾ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಗಾನತರಂಗ ಸಂಗೀತ ಸಂಜೆಗೆ ಆತ್ಮೀಯವಾಗಿ ಹೃದಯ ತುಂಬಿದ ಜೋರು ಚಪ್ಪಾಳಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಂಧುಗಳೇ, ನಾಳೆ ವೈಕುಂಠ ಏಕಾದಶಿ ಆರಂಭ ಆಗ್ತಾ ಇದೆ. ಆ ವೈಕುಂಠ ಏಕಾದಶಿಯಿಂದ ಆ ನಾರಾಯಣನ ಆಶೀರ್ವಾದ, ಆ ಮಹಾನ್ ಹರಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ. ಒಮ್ಮೆ ಗೋವಿಂದ ಎಂದರೆ ಸಾಕು, ಸುಮಾರು ಜನ್ಮದ ಪುಣ್ಯ ನಮ್ಮನ್ನು ಉಳಿಸುತ್ತೆ. ಅಂತಹ ಪುಣ್ಯ ನಿಮ್ಮೆಲ್ಲರ ಬಾಳಿನಲ್ಲಿ ಬರಲಿ ಅಂತ ಹೇಳ್ತಾ ಈ ಗೀತೆ ನಿಮ್ಮ ಮುಂದೆ ಹಾಡ್ತಾ ಇದ್ದೇವೆ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲಿ ನಾನು ಕಂಡೆ, ದೃಷ್ಟಿಯಿಂದಲಿ ನಾನು ಕಂಡೆ, ಸೃಷ್ಟಿಗೀಶನೆ ಶ್ರೀರಂಗಶಾಯಿ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲಿ ನಾನು ಕಂಡೆ, ದೃಷ್ಟಿಯಿಂದಲಿ ನಾನು ಕಂಡೆ, ಸೃಷ್ಟಿಗೀಶನೆ ಶ್ರೀರಂಗಶಾಯಿ. ಇಷ್ಟು ದಿನ ಈ ವೈಕುಂಠ ಎಂಟು ಏಳನು ಕಳೆದುದರಿಂದೆ, ಬಂಟರೈವರ ತುಳಿದುದರಿಂದೆ, ಎಂಟು ಏಳನು ಕಳೆದುದರಿಂದೆ, ಬಂಟರೈವರ ತುಳಿದುದರಿಂದೆ, ತುಂಟಕನೊಬ್ಬನ ತರಿದುದರಿಂದೆ, ತುಂಟಕನೊಬ್ಬನ ತರಿದುದರಿಂದೆ, ಭಂಟನಾಗಿ ಬಂದನೋ ರಂಗಶಾಯಿ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲಿ ನಾನು ಕಂಡೆ, ದೃಷ್ಟಿಯಿಂದಲಿ ನಾನು ಕಂಡೆ, ಸೃಷ್ಟಿಗೀಶನೆ ಶ್ರೀರಂಗಶಾಯಿ. ಇಷ್ಟು ದಿನ ಈ ವೈಕುಂಠ ವಜ್ರವೈಡೂರ್ಯದ ತೊಲೆಗಳ ಕಂಡೆ, ಪ್ರಜ್ವಲಿಪ ಮಹದ್ವಾರವ ಕಂಡೆ, ವಜ್ರವೈಡೂರ್ಯದ ತೊಲೆಗಳ ಕಂಡೆ, ಪ್ರಜ್ವಲಿಪ ಮಹದ್ವಾರವ ಕಂಡೆ, ನಿರ್ಜರಾದಿ ಮುನಿಗಳನ ಕಂಡೆ, ನಿರ್ಜರಾದಿ ಮುನಿಗಳನ ಕಂಡೆ, ದುರ್ಜನಾಂತಕನೆ ಶ್ರೀರಂಗ
ಶ್ರೀರಂಗಶಾಯಿ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ ದೃಷ್ಟಿಯಿಂದಲಿ ನಾನು ಕಂಡೆ ದೃಷ್ಟಿಯಿಂದಲಿ ನಾನು ಕಂಡೆ ಸೃಷ್ಟಿಗೀಶನೆ ಶ್ರೀರಂಗಶಾಯಿ ಇಷ್ಟು ದಿನ ಈ ವೈಕುಂಠ ರಂಭೆ ಊರ್ವಶಿ ಮೇಳವ ಕಂಡೆ ತುಂಬುರು ಮುನಿ ನಾರದರನು ಕಂಡೆ ರಂಭೆ ಊರ್ವಶಿ ಮೇಳವ ಕಂಡೆ ತುಂಬುರು ಮುನಿ ನಾರದರನು ಕಂಡೆ ಅಂಬುಜೋದ್ಭವ ವೃದ್ಧರ ಕಂಡೆ ಅಂಬುಜೋದ್ಭವ ವೃದ್ಧರ ಕಂಡೆ ಶಂಬರಾರಿಸಿತನೇ ರಂಗಶಾಯಿ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ ದೃಷ್ಟಿಯಿಂದಲಿ ನಾನು ಕಂಡೆ ದೃಷ್ಟಿಯಿಂದಲಿ ನಾನು ಕಂಡೆ ಸೃಷ್ಟಿಗೀಶನೆ ಶ್ರೀರಂಗಶಾಯಿ ಇಷ್ಟು ದಿನ ಈ ವೈಕುಂಠ ನಾಗಶಯನನ ಮೂರುತಿ ಕಂಡೆ ಯೋಗಿ ಭೂಷಣ ಶಿವನನು ಕಂಡೆ ನಾಗಶಯನನ ಮೂರುತಿ ಕಂಡೆ ಯೋಗಿ ಭೂಷಣ ಶಿವನನು ಕಂಡೆ ಭಾಗವತರ ಸಮ್ಮೇಳವ ಕಂಡೆ ಭಾಗವತರ ಸಮ್ಮೇಳವ ಕಂಡೆ ಕಾಗಿ ನೆಲೆಯಾದಿ ಕೇಶವನನ ಗಂಡೆ ಕಾಗಿ ನೆಲೆಯಾದಿ ಕೇಶವನನ ಗಂಡೆ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ ದೃಷ್ಟಿಯಿಂದಲಿ ನಾನು ಕಂಡೆ ದೃಷ್ಟಿಯಿಂದಲಿ ನಾನು ಕಂಡೆ ಸೃಷ್ಟಿಗೀಶನೆ ಶ್ರೀರಂಗಶಾಯಿ ಇಷ್ಟು ದಿನ ಈ ವೈಕುಂಠ ಬಂಧುಗಳೇ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಗಾನತರಂಗ ಸಂಗೀತ ಸಂಜೆಗೆ ಆತ್ಮೀಯವಾಗಿ ಜೋರು ಚಪ್ಪಳೆಯ ಸ್ವಾಗತವನ್ನು ಬಯಸ್ತೇನೆ. ಇದು ಇನ್ಫೋಸಿಸ್ ಪ್ರತಿಷ್ಠಾನ ಮತ್ತು ಭಾರತೀಯ ವಿದ್ಯಾಭವನ ಬೆಂಗಳೂರು ಮತ್ತು ಶ್ರೀ ಭುವನೇಶ್ವರಿ ಸೇವಾ ಟ್ರಸ್ಟ್ ಮತ್ತು ವೈಷ್ಣವಿ ಸಂಗೀತ ಶಾಲೆಯ ಈ 4 ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಪ್ರತಿ ವರ್ಷದಂತೆ ಇನ್ಫೋಸಿಸ್ ಪ್ರತಿಷ್ಠಾನ ಔಟ್ರೀಚ್ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇರುತ್ತೆ. ನಿಜವಾಗೂ ಅದಕ್ಕೆ ನಾವು ಆಭಾರಿಯಾಗಿರಬೇಕು. ಇನ್ಫೋಸಿಸ್ ಪ್ರತಿಷ್ಠಾನ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮಗೆ ಈ ಕಾರ್ಯಕ್ರಮವನ್ನು ನೀಡಿದೆ. ನೀವು ಕೂಡ ಇನ್ಫೋಸಿಸ್ ಪ್ರತಿಷ್ಠಾನವನ್ನು ಸಂಪರ್ಕ ಮಾಡಿದರೆ ಇಂತಹ ವಿಭಿನ್ನವಾದ ಕಾರ್ಯಕ್ರಮಗಳನ್ನು ನಿಮ್ಮ ಏರಿಯಾಗಳಲ್ಲಿ ಆಯೋಜನೆ ಮಾಡಬಹುದು. ಅಂತಹ ಕೆಲಸ ನಿಮ್ಮೆಲ್ಲರದು ಆಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿ ಸಾಕ್ಷಿಯಾಗಲಿಕ್ಕೆ ಕಾರಣ ಇನ್ಫೋಸಿಸ್ ಪ್ರತಿಷ್ಠಾನ ಭಾರತೀಯ ವಿದ್ಯಾಭವನ ಬೆಂಗಳೂರು, ಇವರಿಗೆ ನಾವು ಆಭಾರಿಯಾಗಿರ್ತೇವೆ ಅಂತ ಹೇಳ್ತಾ ಜೋರು ಚಪ್ಪಾಳೆಯ ಧನ್ಯವಾದಗಳನ್ನ ಅವರಿಗೆ ಅರ್ಪಣೆ ಮಾಡೋಣ. ಈಗ ಕೇಳೋಣ, ರಾಮ ಎಂದ್ರೆ ಸಾಕು 7 ಜನ್ಮದ ಪುಣ್ಯ ನಮ್ಮನ್ನ ಕಾಪಾಡುತ್ತೆ. ಅಂತಹ ರಾಮನನ್ನ ಕುರಿತಾದ ಒಂದು ಗೀತೆ. ಒಮ್ಮೆ ನೀವು ರಾಮ ಎಂದ್ರೆ ಸಾಕು 100 ಬಾರಿ ವಿಷ್ಣು ಸಹಸ್ರನಾಮವನ್ನು ಹೇಳೋದು ಬೇಡ, ಒಮ್ಮೆ ರಾಮ ಅಂದ್ರೆ ಸಾಕು, ಅಷ್ಟು ಶಕ್ತಿ ರಾಮನ ಹೆಸರಿಗಿದೆ. ಹಾಗಾಗಿ ಅಂತಹ ರಾಮನನ್ನ ಕುರಿತಾದ ಒಂದು ಗೀತೆ ವಿದುಷಿ ಅರ್ಚನಾ ಕುಲಕರ್ಣಿ ಅವರ ಕಂಠಸಿರಿಯಲ್ಲಿ. ಬಂಧುಗಳೇ, ಇವರು ಸುಮ್ಮನೆ ಗಾಯಕಿ ಅಲ್ಲ, ಹಲವಾರು ಕ್ಯಾಸೆಟ್ಗಳಿಗೆ ಧ್ವನಿಯಾಗಿ ಹಲವಾರು ಮೇರು ಗಾಯಕರ ಜೊತೆಯಲ್ಲಿ ಹಾಡಿ ಇಡೀ ದೇಶದಾದ್ಯಂತ ಹೆಸರನ್ನ ಪಡೆದಿದ್ದಾರೆ. ಜೊತೆಗೆ PB ಶ್ರೀನಿವಾಸ್ ಅನ್ನೋ ಮೇರು ಗಾಯಕರ ಜೊತೆಯಲ್ಲಿ
ಪ್ರಪ್ರಥಮವಾಗಿ ಓದುವಾಗಲೇ ತಮ್ಮ ಹಾಡುಗಾರಿಕೆಯೊಂದಿಗೆ ಗುರುತಿಸಿಕೊಂಡ ಈಕೆ SPB ಸರ್, S ಜಾನಕಮ್ಮ ಹೀಗೆ ಹಲವಾರು ಗಾಯಕರ ಜೊತೆ ಹಾಡಿ ಹೆಸರನ್ನ ಪಡೆದು ನಾಡಿನಾದ್ಯಂತ ಇವರ ಸಂಗೀತದ ರಸದೌತಣವನ್ನು ನೀಡ್ತಾ ಬರ್ತಾ ಇದ್ದಾರೆ. ಇವರಿಗೆ ನಿಮ್ಮೆಲ್ಲರ ಜೋರು ಚಪ್ಪಾಳೆಯ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಈ ಗೀತೆ ನಿಮ್ಮ ಮುಂದೆ. ನಾನೇನಂಥ ಮಹಾನ್ ಗಾಯಕಿ ಏನಲ್ಲ, ಸಿದ್ದಯ್ಯವ್ರು ಹೇಳ್ದಂಗೆ ಸಿದ್ದಯ್ಯವರೇ ಒಬ್ಬರು ಒಳ್ಳೆಯ ಗಾಯಕರು ಅಂತ ಹೇಳ್ಬೋದು. ಯಾಕಂದ್ರೆ ಜನಪದ ಗೀತೆನ ಹಾಡಬೇಕಾದ್ರೆ ಅದು ಸ್ವಂತವಾಗಿ ಅವರ ಹೃದಯದಿಂದ ಬಂದರೆ ಮಾತ್ರ ಜನಪದ ಗೀತೆಗಳನ್ನ ಹಾಡಲಿಕ್ಕೆ ಸಾಧ್ಯ. ನಾವೆಲ್ಲ ಶಾಸ್ತ್ರೀಯ ಸಂಗೀತ ಕಲಿತು ಅದರ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡ್ತೀವಿ ಇಷ್ಟೇ. ಆದರೆ ಅವರು ಸ್ವಂತವಾಗಿ ಅವ್ರ ಮನಸ್ಸಿಗೆ ಯಾವ ರೀತಿ ಒಂದು ಭಾವನೆ ಇರುತ್ತೋ ಅದಕ್ಕೆ ತಕ್ಕಂಗೆ ಅವರು ಜನಪದ ಗೀತೆಗಳನ್ನ ಹಾಡ್ತಾ ಇರ್ತಾರೆ. ಅದಕ್ಕೆ ಅವರು ಏನು ಕಮ್ಮಿ ಇಲ್ಲ, ಒಳ್ಳೆ ಗಾಯಕರು ಅಂತಲೇ ಹೇಳ್ತೀನಿ. ಅವ್ರಿಗೊಂದು ಒಳ್ಳೆ ಚಪ್ಪಾಳೆ ಕೊಡಿ. ಇವತ್ತು ಅವರು ನೆಲಮಂಗಲದಲ್ಲೆಲ್ಲ ಹಾಡಿದ್ದಾರೆ, ಸಾಕಷ್ಟು ಹಾಡಿದ್ದಾರೆ, ಅವ್ರಿಗೇನು ಪರಿಚಯ ಬೇಕಾಗಿಲ್ಲ. ಅವ್ರು ಇವತ್ತು ಇಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ, ಅದಕ್ಕೆ ನಾವು ಅವ್ರಿಗೆ ಕೂಡ ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತೀನಿ. ಬಂಧುಗಳೇ, ನಾನು ಇಷ್ಟೊಂದು ವಿಭಿನ್ನವಾಗಿ ಮಾತಾಡ್ತಾ ಶಾಸ್ತ್ರೀಯವಾಗಿ ಏನಾದರೂ ಗುರುತಿಸ್ಕೊಂಡಿದ್ರೆ ಸಾಕ್ಷಿ ಮೇಡಮ್ ಅವರು. ಇವರ ಕೃಪಾಶೀರ್ವಾದ ಇಲ್ಲದೆ ಹೋಗಿದ್ರೆ ನಿಜವಾಗೂ ಈ ಥರ ಮಾತಾಡಲಿಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ. ಯಾಕೆಂದರೆ ಒಬ್ಬರಿಂದ ಪದವಂ ಕಲಿಸಿದಾತ ಗುರು ಅಂತ ಹೇಳ್ತಾರೆ. ಯಾವುದೇ ಅಕ್ಷರ ಒಬ್ಬರು ಹೇಳ್ಕೊಟ್ಟಿದ್ರು ಕೂಡ ಅವರು ಗುರುನೇ. ಅಂತಹ ಮನಸ್ಸುಗಳು ನಾವೆಲ್ಲರೂ ಆಗಬೇಕು. ಯಾವುದೇ ಪದ ಯಾರೇ ಹೇಳ್ಕೊಡ್ಲಿ, ದಯವಿಟ್ಟು ಗುರುಸ್ಥಾನವನ್ನು ಅವರಿಗೆ ನೀಡಿ ಅಂತ ಹೇಳ್ತಾ ಈ ಗೀತೆ ನಿಮ್ಮ ಮುಂದೆ. ಅಕ್ಷರದ ಮಹಿಮೆಯನು ಪಾಮರರು ತಾವೇನು ಬಲ್ಲರಯ್ಯ. ರಾಮಯಂಬುವ
ಬಂಧುಗಳೇ, ಈ ವಿಚಾರವನ್ನು ಹೇಳಲೇಬೇಕು. ರಾಮಲಲ್ಲಾ ಪ್ರೋಗ್ರಾಮ್ ಆಯ್ತಲ್ಲ ಅಯೋಧ್ಯೆಯಲ್ಲಿ, ಆ ಸಮಯದಲ್ಲಿ ಚಂದನ ವಾಹಿನಿಯಲ್ಲಿ ಒಂದು ಪ್ರೋಗ್ರಾಮ್ ಅನ್ನು ನೀಡಿದ್ರು ಮೇಡಮ್ ಅವ್ರಿಗೆ, ಭಕ್ತಿ ಸುಧೆ ಅನ್ನೋ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮ ಚಂದನದಲ್ಲಿ ಪ್ರತಿ ಹಬ್ಬಗಳಲ್ಲಿ ವಿಶೇಷ ದಿನಗಳಲ್ಲಿ ಮೂಡಿ ಬರುತ್ತೆ. ನೀವೆಲ್ಲರೂ ಕೂಡ ಚಂದನ ಟಿವಿಯನ್ನು ನೋಡಿದ್ರೆ ಆ ದಿನಗಳಂದು ನಿಜವಾಗೂ ಮೇಡಮ್ ಅವರೆಲ್ಲ ಬರ್ತಾರಲ್ಲಿ. ಸುಮಾರು ವಿಭಿನ್ನವಾದಂತಹ ಗೀತೆಗಳನ್ನು, ರಾಮನ ಕುರಿತಾದಂತಹ ಗೀತೆಗಳನ್ನು ಮತ್ತೆ ಆಂಜನೇಯ ಸ್ವಾಮಿಯನ್ನು ಕುರಿತಾದ ಗೀತೆಗಳನ್ನು ಹಾಡಿದ್ದಾರೆ. ನೀವೆಲ್ಲರೂ ಕೂಡ ಮರೆಯದೆ, ಈಗಲೂ ಕೂಡ ಅದು ಪ್ರಸಾರ ಆಗುತ್ತೆ ಚಂದನ ವಾಹಿನಿ ಕನ್ನಡ ಟಿವಿಯಲ್ಲಿ. ಹಾಗಾಗಿ ನೀವೆಲ್ಲರೂ ಕೂಡ ಅದನ್ನು ವೀಕ್ಷಣೆ ಮಾಡಬೇಕು. ಇನ್ನೂ ವಿಭಿನ್ನವಾದಂತಹ ಹಾಡುಗಳನ್ನು ಮೇಡಮ್ ಅವರು ಅಲ್ಲಿ ಹಾಡಿದ್ದಾರೆ ಅಂತ ಹೇಳ್ತಾ, ಇಂತಹ ಗೀತೆಯನ್ನು ಹಾಡಿದಂತಹ ಮಹನೀಯರಿಗೆ ಜೋರು ಚಪ್ಪಾಳೆ ಬರಲೇಬೇಕು ಸರ್. ಬಂಧುಗಳೇ, ಇನ್ನೊಂದು ತತ್ವ ಪದವನ್ನ ಕೇಳೋಣ. ಏಕೆಂದರೆ ಸಮಯದ ಅಭಾವ. ಇನ್ನೂ ವಿಭಿನ್ನವಾದಂತಹ ಹಾಡುಗಳನ್ನು ಹಾಡ್ಬೋದಿತ್ತು ನಾವೆಲ್ಲರೂ. ವೇದಿಕೆ ಕಾರ್ಯಕ್ರಮ ಮಾಡಲೇಬೇಕು. ಅದರ ಜೊತೆ ಮಾತನ್ನ ಕೇಳ್ತಾ ಅದಾದ ನಂತರ 1-2-3 ಗೀತೆಗಳೊಂದಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ವಿರಾಮವನ್ನು ಕೊಡೋಣ. ಇನ್ನು ಮುಂದಿನ ದಿನಗಳಲ್ಲಿ ಇನ್ಫೋಸಿಸ್ ಪ್ರತಿಷ್ಠಾನ ಭಾರತೀಯ ವಿದ್ಯಾಭವನ ಇವರ ಸಂಯುಕ್ತ ಆಶ್ರಯದಲ್ಲಿ ಔಟ್ರೀಚ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ, ಈ ತತ್ವಪದ ಈಗ ನಿಮ್ಮ ಮುಂದೆ ಕೋಡುಗಾನ ಕೋಳಿ ನುಂಗಿತ ಅನ್ನೋ ಒಂದು ಗೀತೆ. ಶಿಶುನಾಳ ಶರೀಫರು ಭಗವಂತನನ್ನ ಕಂಡಂತಹ ಮಹನೀಯರು. ಆ ಮಹನೀಯರು ಈ ನಾಡಿನಲ್ಲಿ ಹುಟ್ಟಿರೋದೇ ಹೆಮ್ಮೆ. ಅಂತಹ ನಾಡಿನಲ್ಲಿ ನಾವೆಲ್ಲರೂ ಇದ್ದೇವೆ ಅಂದ್ರೆ ನಿಜವಾಗೂ ಧನ್ಯರು ನಾವು. ಬರ್ಲಿ ಜೋರ್ ಚಪ್ಪಾಳಿ ಮಹನೀಯರಿಗೆ. ತಾಯಿ ಭುವನೇಶ್ವರಿ ಆಶೀರ್ವಾದ ನಿಮ್ಮೆಲ್ಲರಿಗೂ ಇರಲಿ ಅಂತ ಹೇಳ್ತಾ ಈ ಗೀತೆ ನಿಮ್ಮ ಮುಂದೆ. ಕೋಟಗಾನ ಕೋಳಿ ನುಂಗಿತ ನೋಡುವ ತಂಗಿ, ಕೋಟಗಾನ ಕೋಳಿ ನುಂಗಿತ. ಕೊಡಗಾನ ಕೋಳಿ ನುಂಗಿತ ನೋಡುವ ತಂಗಿ, ಕೋಟಗಾನ ಕೋಳಿ ನುಂಗಿತ. ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ. ಆಡಲು ಬಂದ ಪಾದರದವಳ, ಆಡಲು ಬಂದ ಪಾದರದವಳ, ಮದ್ದಲಿ ನುಂಗಿತ ತಂಗಿ, ಕೋಟಗಾನ ಕೋಳಿ ನುಂಗಿತ. ಕೊಡಗಾನ ಕೋಳಿ ನುಂಗಿತ ನೋಡುವ ತಂಗಿ, ಕೋಟಗಾನ ಕೋಳಿ ನುಂಗಿತ. ಒಳ್ಳುವನಿಕೆಯ ನುಂಗಿ ಕಲ್ಲು ಗೂಟವ ನುಂಗಿ, ಒಳ್ಳುವನಿಕೆಯ ನುಂಗಿ ಕಲ್ಲು ಗೂಟವ ನುಂಗಿ. ನೆಲ್ಲಲು ಬಂದ ಮುದುಕಿಯನ್ನೇ, ನೆಲ್ಲಲು ಬಂದ ಮುದುಕಿಯನ್ನೇ, ನೆಲ್ಲು ನುಂಗಿತ ತಂಗಿ, ಕೋಟಗಾನ ಕೋಳಿ ನುಂಗಿತ. ಕೊಡಗಾನ ಕೋಳಿ ನುಂಗಿತ ನೋಡುವ ತಂಗಿ, ಕೋಟಗಾನ ಕೋಳಿ ನುಂಗಿತ. ಹಗ್ಗ ಮಗ್ಗವ ನುಂಗಿ ಮಗ್ಗವ ಲಾಳಿ ನುಂಗಿ, ಹಗ್ಗ ಮಗ್ಗವ ನುಂಗಿ ಮಗ್ಗವ ಲಾಳಿ ನುಂಗಿ. ಪಕ್ಕದಲ್ಲಿರುವ ಅಣ್ಣ ನನ್ನಿ, ಪಕ್ಕದಲ್ಲಿರುವ ಅಣ್ಣ ನನ್ನಿ, ಮೇಳಿ ನುಂಗಿತ ತಂಗಿ, ಕೋಟಗಾನ ಕೋಳಿ ನುಂಗಿತ. ಕೊಡಗಾನ ಕೋಳಿ ನುಂಗಿತ ನೋಡುವ ತಂಗಿ, ಕೋಟಗಾನ ಕೋಳಿ ನುಂಗಿತ.
ಎತ್ತು ಜತ್ತಿಗೆ ನುಂಗಿ ಪತ್ತು ಬನವ ನುಂಗಿ ಎತ್ತು ಜತ್ತಿಗೆ ನುಂಗಿ ಪತ್ತು ಬನವ ನುಂಗಿ ಕುಂಟಿ ಹೊಡೆಯೋ ಅಣ್ಣ ನನ್ನಿ ಕುಂಟಿ ಹೊಡೆಯೋ ಅಣ್ಣ ನನ್ನಿ ಮೇಣಿ ನುಂಗಿತ್ತ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ ಕೋಟಗನ ಕೋಳಿ ನುಂಗಿತ್ತ ಗುಡ್ಡ ಗವಿಯನ್ನು ನುಂಗಿ ಗವಿಯು ಇರುವೆಯ ನುಂಗಿ ಗುಡ್ಡ ಗವಿಯನ್ನು ನುಂಗಿ ಕವಿಯೂ ಇರುವೆಯ ನುಂಗಿ ಗೋವಿಂದ ಗುರುವಿನ ಪಾದ ಗೋವಿಂದ ಗುರುವಿನ ಪಾದ ಗೋವಿಂದ 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 ಗುರುವಿನ ಪಾದ ಗೋವಿಂದ ಗುರುವಿನ ಪಾದ ಗೋವಿಂದ ಗುರುವಿನ ಪಾದ ನನ್ನನೆ ನುಂಗಿತ್ತ ತಂಗಿ ಕೋಟಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ ಕೋಟಗನ ಕೋಳಿ ನುಂಗಿತ್ತ ಬಂಧುಗಳೇ, ಈ ಗೀತೆಯ ನಂತರ ನಾವು ವೇದಿಕೆಯ ಕಾರ್ಯಕ್ರಮವನ್ನು ಒಂದು 10 ನಿಮಿಷಗಳ ಕಾಲ ನಿಮ್ಮ ಜೊತೆ ಇರ್ತೇವೆ. ಇದಾದ ನಂತರ ಒಂದು 2-3 ಗೀತೆಗಳನ್ನು ಹಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ವಿರಾಮವನ್ನು ಕೊಡ್ತೇವೆ. ಮತ್ತೊಂದು ಗೀತೆಯನ್ನು ಕೇಳೋಣ. ಮೇಡಮ್ ಅವರ ಕಂಠ ಸಿರಿಯಲ್ಲಿ GS ಶಿವರುದ್ರಪ್ಪ ಅವರ ಒಂದು ಭಾವಗೀತೆ ಈಗ ನಿಮ್ಮ ಮುಂದೆ. ಪ್ರಕೃತಿ ಪೂಜೆಗೆ ಬನ್ನಿರೆಲ್ಲರೂ, ಪ್ರಕೃತಿ ಪೂಜೆಗೆ ಬನ್ನಿರಿ, ಕಣ್ಣು ಹೃದಯಗಳೆಂಬ ಎರಡನು ಮಾತ್ರ ಇಲ್ಲಿಗೆ ತನ್ನಿರಿ, ಪ್ರಕೃತಿ ಪೂಜೆಗೆ ಬನ್ನಿರಿ, ಪ್ರಕೃತಿ ಪೂಜೆಗೆ ಬನ್ನಿರೆಲ್ಲರೂ, ಪ್ರಕೃತಿ ಪೂಜೆಗೆ ಬನ್ನಿರಿ, ಕಣ್ಣು ಹೃದಯಗಳೆಂಬ ಎರಡನು ಮಾತ್ರ ಇಲ್ಲಿಗೆ ತನ್ನಿರಿ, ಪ್ರಕೃತಿ ಪೂಜೆಗೆ ಬನ್ನಿರಿ.
ಬಂಧುಗಳೇ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ತಾಯಿ ಭುವನೇಶ್ವರಿ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಒಂದು 10 ನಿಮಿಷಗಳ ಕಾಲ ನಮ್ಮ ವೇದಿಕೆಯಲ್ಲಿ ಎಲ್ಲ ಗಣ್ಯರು ನಿಮ್ಮ ಜೊತೆ ಇರ್ತಾರೆ. ನೀವೆಲ್ಲರೂ ಕೂಡ ಹೀಗೆ ಸಹಕರಿಸಬೇಕು ಅಂತ ಹೇಳ್ತಾ ಇದಾದ ನಂತರ 2 ಗೀತೆಗಳನ್ನು ಹಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ವಿರಾಮವನ್ನು ಕೊಡೋಣ. ವಿರಾಮದ ನಂತರ ಎಲ್ಲರಿಗೂ ಪ್ರಸಾದ ವಿನಿಯೋಗ ಇರುತ್ತೆ. ನೀವೆಲ್ಲರೂ ಕೂಡ ಯಾರೂ ಹೋಗಬಾರ್ದು, ಆ ಪ್ರಸಾದವನ್ನು ಸ್ವೀಕರಿಸಿ ನೀವೆಲ್ಲರೂ ತೆರಳಬೇಕು ಅಂತ ಹೇಳ್ತಾ ನಾನೀಗ ವೇದಿಕೆಗೆ ಗಣ್ಯರನ್ನು ಆಹ್ವಾನಿಸ್ತೇನೆ. ಭಕ್ತಮಾಶಯರೇ, ನಿಮ್ಮೆಲ್ಲರಿಗೂ ತಾಯಿ ಭುವನೇಶ್ವರಿ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಇದು ಇನ್ಫೋಸಿಸ್ ಪ್ರತಿಷ್ಠಾನ ಭಾರತೀಯ ವಿದ್ಯಾಭವನ ಬೆಂಗಳೂರು ಮತ್ತೆ ತಾಯಿ ಭುವನೇಶ್ವರಿ ಸೇವಾ ಟ್ರಸ್ಟ್ ಮತ್ತೆ ವೈಷ್ಣವಿ ಸಂಗೀತ ಶಾಲೆಯ ಸಂಯುಕ್ತಾಶ್ರಯದಲ್ಲಿ ಎವಟ್ರಿಚ್ ಗಾನ ತರಂಗ ಅನ್ನೋ ಸಂಗೀತ ಸಂಜೆಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾಗಿ ಜೋರು ಚಪ್ಪಾಳೆಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬಂಧುಗಳೇ, ಈ ಕಾರ್ಯಕ್ರಮ ಇಲ್ಲಿ ನಡೀಲಿಕ್ಕೆ ಸಾಕ್ಷಿ ಇನ್ಫೋಸಿಸ್ ಪ್ರತಿಷ್ಠಾನ ಒಂದ್ ಕಡೆ ಆದ್ರೆ ಇಲ್ಲಿ ಒಮ್ಮೆ ನಾನು ಬಂದಾಗ ನನಗೆ ತುಂಬಾ ಹಳೆ ಪರಿಚಯ ರಾಜಣ್ಣ ಅವರು. ನಾನೊಂದ್ಸರಿ ಕೇಳಿದೆ ಅವರನ್ನ ಬಂದಾಗ, ಅಣ್ಣ ಹಿಂಗೆ ಒಂದು ಸಣ್ಣ ಪ್ರೋಗ್ರಾಮ್ ಗಾನ ತರಂಗ ಅಂತ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ, ಹೇಗೆ ಇಲ್ಲಿ ಮಾಡ್ಬೋದಾ ಅಂತ. ದಯವಿಟ್ಟು ಬನ್ನಿ ಅಣ್ಣ, ನಿಮ್ಗೆ ಏನು ವ್ಯವಸ್ಥೆ ಬೇಕೋ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿ ಎಲ್ಲ ಪೂರ್ಣ ಪ್ರಮಾಣದ ವ್ಯವಸ್ಥೆಯನ್ನ ಅಣ್ಣ ಮಾಡಿಕೊಟ್ಟವ್ರೆ. ಅವರೇ ಈ ರೋಟರಿ ಸಂಸ್ಥೆ ನೆಲಮಂಗಲ ಸಂಸ್ಥಾಪಕ ಅಧ್ಯಕ್ಷರು ಶ್ರೀಯುತ ರಾಜು HG ಅವರು. ಅವರನ್ನ ನಾನು ವೇದಿಕೆಗೆ ಜೋರು ಚಪ್ಪಾಳಿಯೊಂದಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬನ್ನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಕನ್ನಡದ ಕಟ್ಟಾಳು ಅಂದ್ರೆ ತಪ್ಪಾಗ್ಲಾರದು, ಅವರೇ ಶ್ರೀಯುತ ಚೆನ್ನಣ್ಣನವರು, ಅಧ್ಯಕ್ಷರು ಭುವನೇಶ್ವರಿ ಸೇವಾ ಟ್ರಸ್ಟ್. ಅವರನ್ನು ನಾನು ಜೋರು ಚಪ್ಪಾಳೆ ಬರಲಿ ಸರ್ ಅವರಿಗೆ, ಅವರನ್ನು ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ಶ್ರೀಯುತ ಚೆನ್ನಯ್ಯನವರು, ಅಧ್ಯಕ್ಷರು ಶ್ರೀ ಭುವನೇಶ್ವರಿ ಸೇವಾ ಟ್ರಸ್ಟ್, ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಮತಿ ರಾಜಮ್ಮನವರು, ನಿಜವಾಗೂ ನಮ್ಮೆಲ್ಲರ ಅಕ್ಕ ಅಂದ್ರೆ ತಪ್ಪಾಗ್ಲಾರ್ದು. ಸುಮಾರು ವೇದಿಕೆಗಳಲ್ಲಿ ಅಕ್ಕನ್ನ ನಾನು ಭೇಟಿ ಮಾಡಿದ್ದೀನಿ, ಅವರ ಮಾತುಗಳನ್ನು ಕೂಡ ಕೇಳಿದ್ದೀನಿ. ಅವರ ಪರವಾಗಿ ಆಗಮಿಸಿರ್ತಕ್ಕಂತಹ ಶ್ರೀಮತಿ ವೇದಾವತಿ ಆಗಮಿಸಬೇಕು ವೇದಿಕೆಗೆ. ಹೌದ್ರಾ, ಕ್ಷಮೆ ಇರಲಿ. ಅವರ ಅನುಪಸ್ಥಿತಿಯಲ್ಲಿ ಶ್ರೀಮತಿ ಮಂಗಳ ಅವರು, ಬಿಜೆಪಿ ಮಹಿಳಾ ಮುಖಂಡರು, ಅವರು ಕೂಡ ಹಾಜರಿದ್ದಾರೆ. ಅವರಿಗೆ ನಾನು ಆತ್ಮೀಯವಾಗಿ ಜೋರು ಚಪ್ಪಾಳೆಯೊಂದಿಗೆ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ GR ನಾಗರಾಜುರವರು, ಅಧ್ಯಕ್ಷರು ರೋಟರಿ ಸಂಸ್ಥೆ ನೆಲಮಂಗಲ, ಇವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ವೈಷ್ಣವಿ ಸಂಗೀತ ಶಾಲೆಯ ಅಧ್ಯಕ್ಷರಾದಂತಹ ಮತ್ತೆ ಹಿಂದೂಸ್ತಾನಿ ವಿದೂಷಿಯಾದಂತಹ ಶ್ರೀಮತಿ ಅರ್ಚನಾ ಕುಲಕರ್ಣಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಬನ್ನಿ ಮೇಡಮ್. ಬಂಧುಗಳೇ, ಈ ಕಾರ್ಯಕ್ರಮ ಇಲ್ಲಿ ನಡೀಲಿಕ್ಕೆ ಅತಿ ಹೆಚ್ಚು ಶ್ರಮವನ್ನ ಹಾಕಿದವರು ರಾಜಣ್ಣ ಅವರು. ಅವರಿಗೆ ನಾನು ಆಭಾರಿಯಾಗಿರ್ತೇನೆ. ತಾಯಿ ಭುವನೇಶ್ವರಿ ಆಶೀರ್ವಾದ ಅವರಿಗಿರಲಿ, ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಮಹನೀಯರಿಗೆ ಆ ತಾಯಿ ಕಾಪಾಡಲಿ. ಇನ್ನು ಸಾಮಾಜಿಕ ಕೆಲಸಗಳ ಕಾರ್ಯಗಳು ಇಲ್ಲಿ ಸಾಗ್ತಾ ಬರ್ತಾ ಇದೆ. ಇನ್ನು ಸುಮಾರು ಮೇಡಮ್ ಹೇಳ್ತಾ ಇದ್ರು ಹಾಡಬೇಕಾದ್ರೆ, ನಾವು ಪ್ರತಿ ತಿಂಗಳಿಗೊಮ್ಮೆ ಇಲ್ಲಿ ಕಾರ್ಯಕ್ರಮವನ್ನು ಮಾಡೋಣ. ಇಲ್ಲಿ ವಿಹಾರಿಗಳು ಬರ್ತಾರಲ್ಲ, ಅವ್ರಿಗೋಸ್ಕರ ಈ ಕಾರ್ಯಕ್ರಮ ಸಂಗೀತ ಸಂಜೆ ಅಂತ ಮಾಡಿದಾಗ ಅವ್ರು ಎಷ್ಟೋ ಆಯಾಸವನ್ನು ನೀಗ್ತಕ್ಕಂತಹ ಕೆಲಸ ಅವ್ರದ್ದು ಆಗುತ್ತೆ. ಹಾಗಾಗಿ ನಾವು ಮಾಡೋಣ ಅಂತ ಹೇಳ್ತಿದ್ರು. ಅದಕ್ಕೆ ಸಾಕ್ಷಿ ರಾಜಣ್ಣವರು ಸಾಕ್ಷಿಯಾಗಿದ್ದಾರೆ. ಅಂತ ಮಹನೀಯರನ್ನ ನಾನು ಮತ್ತೊಮ್ಮೆ ಜೋರು ಚಪ್ಪಾಳಿಯೊಂದಿಗೆ ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಹಾಜರಿರ್ತಕ್ಕಂತಹ ನಮ್ಮ ಜೊತೆ ಹಾಜರಿದ್ದಾರೆ ಈ ತಾಯಿ ಭುವನೇಶ್ವರಿ ದೇವಿಯ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಶ್ರೀಯುತ ಚೆನ್ನಣ್ಣನವರು. ಅವರ 2 ಮಾತುಗಳು ನಿಮ್ಮ ಮುಂದೆ. ಈ ಒಂದು ಕಾರ್ಯಕ್ರಮ ಇನ್ಫೋಸಿಸ್ ಪ್ರತಿಷ್ಠಾನ ಮತ್ತು ಭಾರತೀಯ ವಿದ್ಯಾಮಂದಿರ ಹಾಗೂ ಲಯನ್ಸ್ ಸಂಸ್ಥೆ ಮತ್ತು ರೋಟರಿ ಸಂಸ್ಥೆ ಹಾಗೂ ಸುಗಮ ಸಂಗೀತ ಗಾಯನದ ಆ ಒಂದು ಗಾನ ತರಂಗ ಸಂಸ್ಥೆ ಹಾಗೂ ನಮ್ಮ ಭುವನೇಶ್ವರಿ ಸೇವಾ ಟ್ರಸ್ಟಿನ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಬಹಳ ಸಿದ್ದಪ್ಪನವರು ನಮಗೆ ಹಳದಿಯಿಂದ ಪರಿಚಯ, ಆದರೂ ಸಹ ಈ ಒಂದು ಕಾರ್ಯಕ್ರಮಗಳನ್ನು ಅವರು ಮಾಡ್ತಾ ಬರ್ತಾ ಇದ್ದಾರೆ. ಅವರಿಗೆ ಇನ್ನೂ ಒಳ್ಳೊಳ್ಳೆಯ ಕಾರ್ಯಕ್ರಮ, ಮೇಡಮ್ ಅವರು ಸಹ ಒಳ್ಳೆ ಒಂದು ಹಾಡುಗಳನ್ನು ಹಾಡಿ ನಮ್ಮ ಜನಗಳಿಗೆ ಒಂದು ಒಳ್ಳೆಯ ರೀತಿಯ ಒಂದು ಗಾಯನವನ್ನು, ಈ ಒಂದು ಹಾಡನ್ನು ಹಾಡಿ ಜನಗಳಿಗೆ ರಂಜಿಸಿ ಒಂದು ಒಳ್ಳೆಯ ಹಾಡನ್ನು ಹಾಡಿದ್ದಾರೆ. ಹಾಗೂ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಅವರು ಮಾಡ್ತಾ ಇದ್ದಾರೆ. ಅವರಿಗೆ ಇನ್ನೂ ಒಳ್ಳೆಯ ಕೆಲಸಗಳನ್ನು, ಈ ಹಾಡುಗಳನ್ನು, ಕಾರ್ಯಕ್ರಮಗಳನ್ನು ಮಾಡ್ತಾ ಇರಲಿ ಅಂತ ಹೇಳ್ತಾ ನಾನು ಇಷ್ಟೆಲ್ಲ ಮಾತಾಡಲಿಕ್ಕೆ ಅವಕಾಶ ಮಾಡಿ ಈ ಸಭೆಯಲ್ಲಿ ಬಂದಿರೋ ಎಲ್ಲ ಗಣ್ಯರಿಗೂ ನಾನು ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಜೈ ಭುವನೇಶ್ವರಿ. ಬಂಧುಗಳೇ, ನಾನು ಸಣ್ಣ ಹುಡುಗನಾಗಿದ್ದಾಗ, ತುಂಟಾಟದ ವಯಸ್ಸಿನಲ್ಲಿದ್ದಾಗ, ನಮ್ಮೂರು ಚಿಕ್ಕಮಾರ್ನಳ್ಳಿಗೆ
ಚಂದ್ರಣ್ಣನವರ ದಂಡೆ ಬಂದಿತ್ತು. ನಾವು ರಾಜ್ಯೋತ್ಸವ ಮಾಡಿದ್ವಿ ಆ ಸಂದರ್ಭದಲ್ಲಿ. ನಮ್ಮೂರಿನ ದಿನೇಶ್ ಅಣ್ಣ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಮಾಡಿದ್ವು. ಚಂದ್ರಣ್ಣ, ರಾಜಣ್ಣ ಎಲ್ಲರೂ ಕೂಡ ಸುಮಾರು ಜನ, ಒಂದು 10-15 ಜನ ಬಂದು ನಮ್ಮೂರಿನಲ್ಲಿ ಕಸ್ತೂರಿ ಕನ್ನಡ ಯುವಕರ ಸಂಘ ಅಂತ ನಾವು ಹೆಸರಿಟ್ಟು ಮಾಡಿದ್ವಿ. ಅದಕ್ಕೆ ಚಾಲನೆಯನ್ನು ಕೊಟ್ಟಂತಹ ಮಹನೀಯರು ಇವರು. ಇವರೇನು ಇವತ್ತು ದಿನದ ಪರಿಚಯ ಅಲ್ಲ, ಸುಮಾರು ವರ್ಷಗಳು. ನನಗೀಗ 49 ವರ್ಷಗಳು. ನಾನಾಗ 10-11 ವರ್ಷದ ಹುಡುಗ ಇದ್ದೆ ಅನ್ಕೋತೀನಿ, ಅಥವಾ ಒಂದು 14-13 ವರ್ಷದ. ಅವತ್ತಿಂದ ಇವತ್ತಿನವರೆಗೂ ಅಣ್ಣರ ಸಹವಾಸ ನಮ್ಮಲ್ಲಿದೆ. ಅಂತಹ ಮಹನೀಯರಿಗೆ ಒಂದು ಜೋರು ಚಪ್ಪಾಳೆಯ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಾ ಇದ್ದೇವೆ. ಬಂಧುಗಳೇ, ಶ್ರೀಮತಿ ರಾಜಮ್ಮನವರು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು. ಕಾರಣಾಂತರಗಳಿಂದ ಅಣ್ಣ ನಾನು ಬರ್ಲಿಕ್ಕಾಗಲ್ಲ ತಮ್ಮಯ್ಯ, ನಾನು ಒಬ್ಬರು ನಮ್ಮ ತಂಡದ ಮಹಿಳೆಯನ್ನು ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರೇ ಶ್ರೀಮತಿ ಮಂಗಳಾ ಮೇಡಮ್ ಅವರು. ಅವರ ಒಂದೆರಡು ಮಾತುಗಳು ನಿಮ್ಮ ಮುಂದೆ. ಎಲ್ಲರಿಗೂ ನಮಸ್ಕಾರ. ಇನ್ಫೋಸಿಸ್ ಪ್ರತಿಷ್ಠಾನ ಭಾರತೀಯ ವಿದ್ಯಾಭವನ ಇವರು ಆಯೋಜಿಸಿರುವ ಈ ಸಂಗೀತ ಕಾರ್ಯಕ್ರಮದಲ್ಲಿ ಸಿದ್ದರಾಜ್ ಸರ್ ಅವರು, ಅರ್ಚನಾ ಮೇಡಮ್ ಅವರು ತುಂಬ ಚೆನ್ನಾಗಿ ನಮಗೆ ಗಾನಗಳನ್ನ ಇದು ಮಾಡಿದ್ದಾರೆ. ಹಾಗೂ ಮತ್ತು ನೀವು ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಬರಬೇಕಾಗಿತ್ತು. ಇಂಥ ಕಾರ್ಯಕ್ರಮಗಳಿಗೆ ಜನ ಬರೋದಿಲ್ಲ, ಎಲ್ಲ ಮೊಬೈಲು ಟಿ ವಿ ಇದರಲ್ಲೇ ಹೆಚ್ಚು ಇದಾಗಿದ್ದಾರೆ. ಇಂಥ ಕಾರ್ಯಕ್ರಮಗಳಿಗೆ ಎಲ್ಲ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ 2 ಮಾತನ್ನು ಆಡೋಕ್ಕೆ ಅವಕಾಶ ಕೊಟ್ಟ ಸಿದ್ದರಾಜ್ ಅವರಿಗೆ ಧನ್ಯವಾದಗಳು. ಮಂಗಳಾ ಮೇಡಮ್ ಅವರು ಸುಮ್ಮನೆ ಅಲ್ಲ, ಇವರು ದೂರದ ಊರಿನ ಮರಳುಕುಂಟೆ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರಿರ್ಬೋದು. ಅಂತಹ ಮಹಿಳೆಯವರು, ದಿಟ್ಟ ಮಹಿಳೆ. ಸುಮಾರು 3-4 ಸಲ ಎಲೆಕ್ಷನ್ನಲ್ಲಿ ಗೆದ್ದು ಜನಮನ್ನಣೆಯನ್ನು ಗಳಿಸಿದ್ದಾರೆ. ಅವರ ಮಾತುಗಳಿಗೆ ಜೋರು ಚಪ್ಪಾಳಿಯೊಂದಿಗೆ ಧನ್ಯವಾದಗಳನ್ನ ಹೇಳೋಣ. ಬಂಧುಗಳೇ, ನಾನು ಆಗಲೇ ಹೇಳಿದಾಗೆ ಶ್ರೀಯುತ HG ರಾಜಣ್ಣ ಅವರು, ರಾಜು ಸರ್ ಅವರು ನಮಗೆ ಅತಿ ಹೆಚ್ಚು ಪ್ರೀತಿ. ನನ್ನ ಸ್ವಂತ ಅಣ್ಣನ ಥರನೇ ನಾನು ಅವರನ್ನು ಭಾವನೆ ಮಾಡ್ತೀನಿ. ಯಾಕೆಂತ ಹೇಳಿದ್ರೆ, ನಾನು ಯಾವಾಗ ಏನು ಕೇಳಿದ್ರು ಇಲ್ಲಿವರೆಗೂ ಖಂಡಿತ ಇಲ್ಲ ಅಂದಿಲ್ಲ. ಸಿದ್ದರಾಮಣ್ಣ ಬಾ, ನೀನು ಮಾಡೋಣ, ಎಲ್ಲ ಕೆಲಸ ಮಾಡೋಣ, ನೀವು ಬಂದರೆ ಸಾಕು, ನಾವು ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿ ಇಷ್ಟು ವಿಭಿನ್ನವಾಗಿ ನೀವೆಲ್ಲ ಸೇರಲಿಕ್ಕೆ, ಇಷ್ಟು ವಿಜೃಂಭಣೆಯಿಂದ ಕಾರ್ಯಕ್ರಮ ಇಲ್ಲಿ ಸಾಗಲಿಕ್ಕೆ ಎಲ್ಲ ಅವಕಾಶವನ್ನು ಮಾಡಿಕೊಟ್ಟಂತಹ ಶ್ರೀಯುತ ರಾಜಣ್ಣನವರ ಒಂದೆರಡು ಮಾತುಗಳು ನಿಮ್ಮ ಮುಂದೆ. ಎಲ್ಲ ಕನ್ನಡಾಭಿಮಾನಿಗಳಿಗೆ ಸಂಜೆಯ ನಮಸ್ಕಾರಗಳು. ನಮ್ಮ ಕೋಟೆ ಬೀದಿಯ ಶ್ರೀ ಭುವನೇಶ್ವರಿ ದೇವಸ್ಥಾನದಲ್ಲಿಂದು ಒಂದು ಸಂಗೀತ ಗಾನ ತರಂಗ ಕಾರ್ಯಕ್ರಮವನ್ನು ಸಿದ್ದಯ್ಯನವರು ಮತ್ತು ಅರ್ಚನಾ ಮೇಡಮ್ನವರು ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಇದು ಎಲ್ಲರೂ ಅಕ್ಕ ಸಿಗೋದಿಲ್ಲ. ಈಗಿನ ಪಾಶ್ಚಿಮಾತ್ಯ ಟಿ ವಿ ಧಾರಾವಾಹಿ ಈ ಗುಂಗಿನಲ್ಲಿ ಇಂಥ ಗಾಯನಗಳನ್ನು, ಜನಪದ ಗೀತೆಗಳನ್ನ ಕೇಳೋದು ಇದು. ಈ ಅರ್ಚನಾ ಮೇಡಮ್ ಅವರು ಮಕ್ಕಳಿಗಾಗಿ, ಮುಂದಿನ ಪೀಳಿಗೆಗಾಗಿ ಮಕ್ಕಳಿಗೆ ಶಾಲೆಯನ್ನು, ಸಂಗೀತ ಶಾಲೆಯನ್ನು ನಡೆಸ್ತಾ ಇದ್ದಾರೆ. ಮುಂದೆ ಇದೇ ರೀತಿ ಸಿದ್ದಯ್ಯನವರು ಸಹ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಎಲ್ಲ ದೇವಸ್ಥಾನಗಳಲ್ಲಿ, ರಾಜ್ಯೋತ್ಸವಗಳಲ್ಲಿ ಸುಶ್ರಾಯವಾಗಿ ಸಂಗೀತ ಫೇಮಸ್ ಆಗಿ ಒಳ್ಳೆ ಗಾಯನವನ್ನು, ಜನಪದ ಗೀತೆ, ದೇವರ ಗೀತೆಗಳು, ಭಕ್ತಿಗೀತೆಗಳನ್ನ ಆಡ್ತಾ ಇದ್ದಾರೆ. ಇದನ್ನ ನಾವೆಲ್ಲ ಮಕ್ಕಳಿಗೆ ಕಲಿಸ್ಕೊಡ್ಬೇಕಾಗ್ತದೆ. ಬರೀ ಇಂಗ್ಲೀಷು ವ್ಯಾಮೋಹ ಬಿಟ್ಟು ಕನ್ನಡದಲ್ಲಿ, ಕನ್ನಡ ಶಾಲೆಯಲ್ಲಿ ಮಕ್ಕಳು ಓದಿಸೋದು, ದೇವಸ್ಥಾನಗಳ ನಮ್ಮ ಕನ್ನಡ ಹಿಂದೂ ಸಂಸ್ಕೃತಿ, ಕನ್ನಡ ಭಾಷೆ ಅಳಿವು ಉಳಿವಿಗೆಲ್ಲ ನಾವು ಇದು ಮಾಡಬೇಕು. ಇಂಥ ನಮ್ಮ ದೇವಸ್ಥಾನದಲ್ಲಿ ಜನ ಸೇರೋದು ಕಡಿಮೆ. ಇದೊಂಥರ ಮೂಲೆವಾಸ ಅಂತ. ಸುಮಾರು 20 ವರ್ಷ ಆಯ್ತು ನಾವು ಚೆನ್ನಪ್ಪನವರ ಸೇರಿಕೊಂಡು. ಒಂದು ಹಿಂದೆ ನಮ್ಮ ಸಿದ್ದಯ್ಯನವರು ಹೇಳ್ದಂಗೆ ರಾಜ್ಕುಮಾರ್ ಅಭಿಮಾನಿ ಸಂಘ ಮಾಡಿದಾಗ ಒಳ್ಳೆ ಕಾರ್ಯಕ್ರಮಗಳು, ರಾಜ್ಯೋತ್ಸವ ಮತ್ತು ಗುಡ್ಡಗಾಡು ಸ್ಪರ್ಧೆ, ಸೈಕಲ್ ಸ್ಪರ್ಧೆ, ಚರ್ಚಾ ಸ್ಪರ್ಧೆ ಎಲ್ಲ ಮಾಡ್ತಿದ್ವಿ. ಕನ್ನಡ ಹೋರಾಟದಲ್ಲಿ ಎಲ್ಲ ಸೇರಿ ಇದೊಂದು ಆ ನೆನಪಿಗೋಸ್ಕರ ಒಂದು ಹಿಂದೆ ಅಣ್ಣಮ್ಮನ ಕರೆಸ್ದಾಗ ನಾವೆಲ್ಲ ನೆಲಮಂಗಲ ಕೋಟೆ ಬೀದಿಗೆ ಯಾರೋ ಸ್ವಾಮೀಜಿ ಹೇಳೋ ಒಂದು ದೇವಸ್ಥಾನ, ಇಲ್ಲೊಂದು ಜಾಗ ಸಿಲೋಜುಬುಲಿ ಪಾರ್ಕ್ ಅಂತ ಹೆಸರಿದು, ಪಕ್ಕದಲ್ಲಿ ಮಹಿಳಾ ಸಮಾಜ ಇತ್ತು. ಈ ಜಾಗ ಅನ್ಯರ ಪರ ಆಗ್ತಿತ್ತು. ಎಲ್ಲ ಸೇರಿ ಏನೋ ಒಂದು ನಾವು ಯುವಕರಿದ್ದಾಗ ಸರ್ವೋದಯ ಸಂಘ ಮುಖಾಂತರ ಒಂದು ಜಾಗ ಉಳಿಸ್ಕೊಂಡು ಮಂಜೂರು ಮಾಡಿಸ್ಕೊಂಡು ಪುರಸಭೆಯಿಂದ ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಭುವನೇಶ್ವರಿ ದೇವಾಲಯವನ್ನು ನಿರ್ಮಾಣ ಮಾಡಿದ್ವಿ. ಕನ್ನಡ ಅಭಿಮಾನಿ ಸಂಘ ಕನ್ನಡಕ್ಕೋಸ್ಕರ ನಮ್ಮ ಬೆಂಗಳೂರು ನಗರ ದೇವತೆ ಅಣ್ಣಮ್ಮ ನಮ್ಮ ಕೋಟೆ ಬೀದಿಗೆ ಬಂದ್ರಿಂದ ಈ ಭುವನೇಶ್ವರಿ ಬಂದು ನೆಲೆಸಿದ್ದಾಳೆ. ತಾವೆಲ್ಲರೂ ಎಲ್ಲ ಕಾರ್ಯಕ್ರಮಗಳು, ಅಮಾವಾಸ್ಯೆ, ಹುಣ್ಣಿಮೆ, ಮಂಗಳವಾರ, ಶುಕ್ರವಾರ ಬಂದು ಇಲ್ಲಿ ಬಂದು ದೇವರ ವಚನಗಳು ಹೇಳೋದು, ಸಹಸ್ರನಾಮ ಹೇಳೋದು ಎಲ್ಲ ಬಂದು ಒಟ್ಟಿಗೆ ಸೇರೋದ್ರಿಂದ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಇಂಥ ಕಾರ್ಯಕ್ರಮಗಳು ನಡಿಬೇಕು ಅಂತ ಸಿದ್ದಯ್ಯನವ್ರು ಕೇಳ್ತಾ ಇರ್ತಾರೆ. ನನ್ನ ಜನ ಕಡಿಮೆ, ನೀವೆಲ್ಲ ಒಳ್ಳೆ ಕಲಾವಿದರು, ಬಂದಿಲ್ಲ 1000 ಜನ 100 ಜನ ಸೇರಿದ್ರೆ ಒಂದು ಕಾರ್ಯಕ್ರಮ ಮಾಡ್ಬೋದು. ಕರೆದಾಗ ಒಂದು 25-30 ಜನ ಬಂದು ನಮಗೂ ಪಿಚ್ ಅನ್ಸುತ್ತೆ. ಇಷ್ಟೆಲ್ಲ ವ್ಯವಸ್ಥೆ ಮಾಡಿದಾಗ ಅವ್ರಿಗೆ ನಾವು ಕಲಾವಿದರಿಗೆ ನಾವು ಪ್ರೋತ್ಸಾಹ ಕೊಡಬೇಕು. ಕಲಾವಿದರಿಗೆ ಹೆಚ್ಚು ಜನ ಇದ್ದಾಗ ಪ್ರೋತ್ಸಾಹ ಕೊಟ್ಟಾಗ ಹೆಚ್ಚಿನ ರೀತಿಯಲ್ಲಿ ಒಳ್ಳೊಳ್ಳೆ ಹಾಡುಗಳನ್ನ, ಅವರ ಕಲೆಯನ್ನು ತೋರಿಸ್ತಾರೆ. ಅದಕ್ಕೆ ತಾವೆಲ್ಲ ಎಲ್ಲೇ ಆಗಲಿ, ಎಲ್ಲೇ ಯಾವುದೇ ವಾರ್ಡಲ್ಲಾಗಲಿ, ಎಲ್ಲೇ ಆಗಲಿ, ದೇವಸ್ಥಾನಗಳಲ್ಲಾಗಲಿ, ಬೇರೆ ಸ್ಥಳಗಳಲ್ಲಾಗಲಿ ಇಂಥ ಕಲಾವಿದರು ಸೇರಿದಾಗ ಅವರಿಗೆ ನಾವು ಪ್ರೋತ್ಸಾಹ ಕೊಡೋದು ಒಳ್ಳೆಯದು. ಈ ಕನ್ನಡ ಜನಪದ ಗೀತೆ,
ದೇವರ ಗೀತೆಗಳನ್ನ ಹೆಚ್ಚಿ ಎಲ್ಲ ಉಳಿಸಿ ಬೆಳೆಸಬೇಕು ಅಂತ ಈ ಕಾರ್ಯಕ್ರಮವನ್ನು ಬಂದು ಅರ್ಚನಾ ಮೇಡಮ್ನವರು ಸಿದ್ದಯ್ಯ ಮೇಡಮ್ ಆಯೋಜಿಸಿದ್ದಾರೆ. ತಾವು ಯಾವುದೇ ಕಾರ್ಯಕ್ರಮ ಬಂದಿಲ್ಲಿ ಮಾಡಿದ್ರು ನಾವು ಚೆನ್ನಪ್ಪನವ್ರು ಬಂದು ನಮ್ಮ ಭುವನೇಶ್ವರಿ ಟ್ರಸ್ಟ್ ಮತ್ತು ಕೋಟೆ ಬೀದಿ ಎಲ್ಲ ವಾಸಿಗಳು ಸಹಕಾರ ಕೊಡ್ತೀವಿ. ಇನ್ನೂ ಹೆಚ್ಚಿನ ಜನ ಸೇರ್ಸೋಕ್ಕೆ ಪ್ರಯತ್ನ ಪಡ್ತೀವಿ. ಮುಂದಿನ ದಿನಗಳಲ್ಲಿ ನಿಮ್ಮ ಸೇವೆ ನಡಲಿ ಅಂತೇಳಿ ಆ ಭುವನೇಶ್ವರಿ ನಿಮಗೆಲ್ಲ ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡಲಿ ಅಂತ, ಆಶೀರ್ವಾದ ನೀಡಲಿ ಅಂತ ಎಲ್ಲರ ಪರವಾಗಿ ಕೋರ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಅವಕಾಶ ಕೊಟ್ಟಕ್ಕೆ ಧನ್ಯವಾದಗಳು. ನಮಸ್ಕಾರ. ಜೈ ಭುವನೇಶ್ವರಿ. ಬಂಧುಗಳೇ, ಮನುಷ್ಯ ಅಪರೂಪದ ಜೀವಿ. ಹುಟ್ಟಿದಾದ್ಮೇಲೆ ನಮ್ಮ ಅಂತ್ಯ ಖಂಡಿತ. ಅಂತ್ಯದ ಹುಟ್ಟು ಮತ್ತೆ ಅಂತ್ಯದ ಮಧ್ಯದಲ್ಲಿ ಇರ್ತೀವಲ್ಲ, ಆ ಮಧ್ಯದ 3 ದಿವಸಗಳಲ್ಲಿ ಸಾರ್ಥಕತೆ ಕೆಲಸ ಮಾಡಿದಾಗ ಸಾಧ್ಯ ಈ ಬದುಕಿಗೆ ಸಾರ್ಥಕ ಅನ್ನೋ ಮಾತನ್ನ ರಾಜಣ್ಣವ್ರನ್ನ ನೋಡಿ ತಿಳ್ಕೋಬೇಕು. ಎಷ್ಟೋ ಸುಮಾರು ಸ್ವಂತ ಖರ್ಚಿನಿಂದ ಈ ದೇವಸ್ಥಾನದ ಉದ್ಧಾರಕ್ಕೆ ಅವರು ಸಾಕ್ಷಿ ಆಗ್ತಿದ್ದಾರೆ. ಚನ್ನಣ್ಣನವರು ಕೂಡ ಹಾಗೇನೆ ಸಾಕ್ಷಿ ಆಗ್ತಿದ್ದಾರೆ. ಎಲ್ಲೋ ಕಳಿತೀವಿ, ಎಲ್ಲೋ ಕಳೆದೋಗುತ್ತೆ ಹಣ, ಅಥವಾ ಎಲ್ಲೋ ಮಿಸ್ ಆಗ್ಬಿಡುತ್ತೆ, ಯಾರಿಗೋ ಹಾಕ್ಬಿಡ್ತೀವಿ ನಾವು ಹಣ. ಅದನ್ನ ಕೇಳಕ್ ಹೋದಾಗ ಅವ್ನು ನೀನು ಹಾಕಿಲ್ಲ ಹೋಗಪ್ಪ ಅಂತಂದ್ರೆ ಮುಗಿದೋಯ್ತು ಕತೆ. ಅದ್ರ ಬದಲಾಗಿ ಅಟ್ಲೀಸ್ಟ್ ಅಲ್ಪ ಪ್ರಮಾಣದಲ್ಲಾದ್ರೂ ದೇವಸ್ಥಾನದ ಉದ್ಧಾರಕ್ಕೆ ಇಂತಹ ನಮ್ಮ ಹಿರಿಯರ ಕೊಡುಗೆಗಳಿಗೆ ನಾವು ಸಾಕ್ಷಿಯಾಗಬೇಕು ಅನ್ನೋ ಮಾತನ್ನ ಹೇಳಿದಂತಹ ಶ್ರೀಯುತ ರಾಜಣ್ಣನವರಿಗೆ ತುಂಬು ಜೋರು ಚಪ್ಪಾಳೆ ಸ್ವಾಗತ ಬರಲಿ ಸರ್ ಅವರಿಗೆ. ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಮ್ಮ ಜೊತೆ ಸಹಕರಿಸಿ ನಮ್ಮನ್ನೆಲ್ಲ ಕುರಿತು ಮಾತನಾಡಿ ಒಂದಷ್ಟು ಹಾಡುಗಳನ್ನ ಹಾಡಿದಂತಹ ನಮ್ಮ ಈ ಗಾನ ತರಂಗ ತಂಡಕ್ಕೆ ನಿಮ್ಮ ಜೋರು ಚಪ್ಪಾಳೆ ಬರಲಿ ಅಂತ ಹೇಳ್ತಾ, ಇನ್ಫೋಸಿಸ್ ಪ್ರತಿಷ್ಠಾನ ಭಾರತೀಯ ವಿದ್ಯಾಭವನದ ಪರವಾಗಿ ನಾವು ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಗಣ್ಯರನ್ನ ಸತ್ಕರಿಸಲಿದ್ದೇವೆ. ರಾಜಣ್ಣ ಅವರು ಎಲ್ಲರಿಗೂ ಶಾಲನ್ನ ಹೊದಿಸೋದ್ರೊಂದಿಗೆ ಅವರೆಲ್ಲರಿಗೂ ಕೂಡ ಗೌರವವನ್ನ ಸಲ್ಲಿಸಬೇಕು ಅಂತ ಹೇಳ್ತಾ, ನಾನು ಒಬ್ಬೊಬ್ಬರ ಹೆಸರು ಹೇಳ್ತೀನಿ, ಅವರಿಗೆ ಗೌರವ ಸಲ್ಲಿಸಬೇಕು ಅಂತ ಹೇಳ್ತಿದ್ದೀನಿ. ಶ್ರೀಯುತ ಚೆನ್ನಯ್ಯನವರು ಅಧ್ಯಕ್ಷರು ಶ್ರೀ ಭುವನೇಶ್ವರಿ ಸೇವಾ ಟ್ರಸ್ಟ್, ಅವರಿಗೆ ಜೋರು ಚಪ್ಪಾಳಿಯೊಂದಿಗೆ ನಾವು ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಾ ಇದ್ದೇವೆ. ಹಾಗೆ ಶ್ರೀಯುತ GR ನಾಗರಾಜರವರು ಅಧ್ಯಕ್ಷರು ರೋಟರಿ ಸಂಸ್ಥೆ ನೆಲಮಂಗಲ, ಇವರಿಗೂ ಕೂಡ ಗೌರವ ಸಮರ್ಪಣೆಯನ್ನ ಇನ್ಫೋಸಿಸ್ ಪ್ರತಿಷ್ಠಾನ ಭಾರತೀಯ ವಿದ್ಯಾಭವನದ ಪರವಾಗಿ ನಾವು ಅರ್ಪಣೆ ಮಾಡ್ತಾ ಇದ್ದೇವೆ. ಹಾಗೆ ಶ್ರೀಮತಿ ಮಂಗಳಾ ಮೇಡಮ್ ಅವರು ಮಾಜಿ ಅಧ್ಯಕ್ಷರು ಮರಳಕುಂಟೆ ಗ್ರಾಮ ಪಂಚಾಯಿತಿ ಹಾಲಿ ಸದಸ್ಯರು ಮತ್ತೆ ಬಿಜೆಪಿ ಮುಖಂಡರು, ಅವ್ರಿಗೂ ಕೂಡ ಗೌರವ ಸಮರ್ಪಣೆಯನ್ನ ಇನ್ಫೋಸಿಸ್ ಪ್ರತಿಷ್ಠಾನದ ಕಡೆಯಿಂದ ಸಲ್ಲಿಸಬೇಕು ಅಂತ. ಹಾಗೆ ಶ್ರೀಯುತ ರಾಜಣ್ಣನವರಿಗೆ ನಮ್ಮ ವೈಷ್ಣವಿ ಸಂಗೀತ ಶಾಲೆಯ ಮೇಡಮ್ ಅವ್ರ ಕಡೆಯಿಂದ ಗೌರವ ಸಮರ್ಪಣೆಯನ್ನ ನೀಡಬೇಕು. ಇದು ಇನ್ಫೋಸಿಸ್ ಪ್ರತಿಷ್ಠಾನ ಭಾರತೀಯ ವಿದ್ಯಾಭವನ ಬೆಂಗಳೂರು ಇವರ ಪರವಾಗಿ. ಹಾಗೆ ನಮ್ಮ ತಂಡದ ಕಲಾವಿದರಾದಂತಹ ಶ್ರೀಮತಿ ಶಾರದಮ್ಮ ಅವರ ಕಡೆಯಿಂದ ವೈಷ್ಣವಿ ಸಂಗೀತ ಶಾಲೆಯ ವಿದುಷಿಯಾದಂತಹ ಶ್ರೀಮತಿ ಅರ್ಚನಾ ಕುಲಕರ್ಣಿ ಅವರಿಗೆ ಇನ್ಫೋಸಿಸ್ ಪ್ರತಿಷ್ಠಾನ ಮತ್ತೆ ಭಾರತೀಯ ವಿದ್ಯಾಭವನದ ಪರವಾಗಿ ಗೌರವ ಸಮರ್ಪಣೆಯನ್ನು ಅರ್ಪಣೆ ಮಾಡ್ತಾ, ಬಂಧುಗಳೇ, ನಾವು ಇನ್ಫೋಸಿಸ್ ಪ್ರತಿಷ್ಠಾನ ಭಾರತೀಯ ವಿದ್ಯಾಭವನ ಈ ಸಂಸ್ಥೆಗೆ ಸದಾಕಾಲ ಆಭಾರಿಯಾಗಿರ್ತೇವೆ ಅಂತ ಹೇಳ್ತಾ, ರಾಜಣ್ಣನವರ ಇನ್ನೊಂದೆರಡು ಮಾತು. ಒಂದು ತಿಳುವಳಿಕೆ, ನಮ್ಮ GR ನಾಗರಾಜವರು ಮಾತಾಡಿ ಅಂದರೆ ಮಾತಾಡಲಿಲ್ಲ. ನಮ್ಮ ರೋಟರಿ ಸಂಸ್ಥೆಯ ಈ ಸಾಲಿನ ಅಧ್ಯಕ್ಷರು. ನಮ್ಮ ಎಲ್ಲರೂ ಏನು ಕೇಳ್ಕೊಳೋದಿಲ್ಲ ಅಂದರೆ, ನಮ್ಮ ನೆಲಮಂಗಲ ರೋಟರಿ ಸಂಸ್ಥೆ ಪ್ರಾರಂಭ ಆಗಿ 2008ರಲ್ಲಿ ನಾನು ಸಂಸ್ಥಾಪಕ ಅಧ್ಯಕ್ಷನಾಗಿ ಇವಾಗ 18ನೇ ವರ್ಷ ನಡೀತಾ ಇದೆ. ಪ್ರತಿ ವರ್ಷ ಒಬ್ಬರು ಅಧ್ಯಕ್ಷರಾಗ್ತಿದ್ದಾರೆ. ಈ ವರ್ಷ GR ನಾಗರಾಜವರು ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ದಾರೆ, ಸುಮಾರು ಹೆಲ್ತ್ ಕ್ಯಾಂಪ್ಗಳು ಮಾಡ್ತಿದ್ದಾರೆ. ತಮ್ಮಲ್ಲಿ ಏನು ಕೇಳಿಕೆ ಏನಂದರೆ, ನಮ್ಮ ರೋಟರಿ ಸಂಸ್ಥೆಯಿಂದ ಯಾರೋ ಹೃದಯರೋಗ ಇರುತ್ತಲ್ಲ, ಹಾರ್ಟ್ ಅಟ್ಯಾಕ್, ಅವರಿಗೆ ಎಲ್ಲರೂ ನಾವು ಫ್ರೀ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತೀವಿ. ಸೀಳು ದುಟಿ ಮಕ್ಕಳಿಗೆ ಯಾರಿಗೆ ಆಗಿದ್ರು ಅದನ್ನು ಫ್ರೀ ಮಾಡಿಸ್ಕೊಡ್ತೀವಿ. ಮತ್ತು ಅಂಗವಿಕಲರಿಗೆ ಈ ವಾರದ ಈ ತಿಂಗಳಲ್ಲಿ ಜನವರಿ 3ರಿಂದ 9ನೇ ತಾರೀಕುವರೆಗೆ ಶಿವಾಜಿನಗರದಲ್ಲಿ ನಮ್ಮ ಪಿಣ್ಯ ರೋಟರಿ ಸಂಸ್ಥೆ ಹಾಗೂ ಜೈನ್ ಸಂಸ್ಥೆಯಿಂದ ಅಂಗವಿಕಲರಿಗೆ ಕೃತಕ ಕಾಲು, ಎಷ್ಟೇ ಜನ ಆಗಲಿ 1000 ಜನಕ್ಕಾದ್ರೂ ಪ್ರತಿ ವರ್ಷ ಕೊಡ್ತಾರೆ. ಕೃತಕ ಕಾಲುಗಳು ನಮ್ಮ ರೋಟರಿಯಿಂದ ನಾವು ಕರ್ಕೊಂಡು ಹೋಗ್ತೀವಿ, ವ್ಯವಸ್ಥೆ ಮಾಡ್ತೀವಿ. ಮತ್ತು ಹಲವಾರು ಕಾರ್ಯಕ್ರಮ ಮತ್ತು ಟೈಲರಿಂಗ್ ಉದ್ಯೋಗ ಇವತ್ತು ನಮ್ಮ ಅಧ್ಯಕ್ಷರು 50 ಜನಕ್ಕೆ
ಟೈಲರಿಂಗ್ ಮಿಷಿನ್ ಉಚಿತವಾಗಿ ಕೊಟ್ಟಿದ್ದಾರೆ. ಹಾಗೆ ಹೆಣ್ಮಕ್ಳಿಗೆ ಹೊಲಿಗೆ ತರಬೇತಿ, ಬ್ಯೂಟಿಷಿಯನ್ ತರಬೇತಿ, ಶಾಲೆ ಇದು ಸೀರೆ ಕುಚ್ಚಾಕೋದು, ಹಲವಾರು ಕಾರ್ಯಕ್ರಮಗಳಿದೆ. ರೋಟರಿ ಸಂಸ್ಥೆ ನಮ್ಮ SLR ಚೌಟ್ರಿ ಹಿಂದೆ ಒಂದಲ್ಲಿ ಜಾಗ ನಮ್ಮದು ಆಫೀಸ್ ಇದೆ, ಕಚೇರಿ ಇದೆ. ಅಲ್ಲಿಗೆ ಪ್ರತಿ ಸೋಮವಾರ ಸೇರ್ತಾ ಇರ್ತೀವಿ. ಪ್ರತಿ ವರ್ಷ ಅಧ್ಯಕ್ಷರಾದವರು ಒಳ್ಳೊಳ್ಳೆ ಕಾರ್ಯಕ್ರಮ, ನಮ್ಮ ಈ ಕಾರ್ಯಕ್ರಮಕ್ಕೆ ರೋಟರಿ ಮಿತ್ರರು ಬಂದಿದ್ದಾರೆ. ನಮ್ಮ ರೋಟರಿ ಸೆಕ್ರೆಟರಿಗಳಾದ ರವಿಕುಮಾರ್ ಕೂಡ ಬಂದಿದ್ದಾರೆ, ಮಂಜುನಾಥ್ ಅವರು ಬಂದಿದ್ದಾರೆ, ದೊಡ್ಡ ಸಮಯ ಬಂದಿದ್ದಾರೆ. ಯಾವ್ದಾರು ಸುಮಾರು ಸೋಮವಾರ ಅಲ್ಲಿ ಮೀಟಿಂಗ್ ಮಾಡೋದ್ಬಿಟ್ಟೆಲ್ಲ ಬಂದಿದ್ದಾರೆ. ಇಲ್ಲಿ ರಜೆ ಇರೋದ್ರಿಂದ ಸುಮಾರು ಜನ ಬರೋಕ್ಕಾಗಿಲ್ಲ, ಎಲ್ಲ ಶಾಲಾ ಮಕ್ಕಳು ಫ್ಯಾಮಿಲಿಗಳು ಟ್ರಿಪ್, ನಮ್ಮ ರಾಜಮ್ಮವರು ಕೂಡ ಟ್ರಿಪ್ ಕೊಟ್ಟಿದ್ದಾರೆ. ಅದರಿಂದ ರೋಟರಿ ಸಂಸ್ಥೆ ತಮ್ಮ ಸೇವೆಯಲ್ಲಿ ಸದಾ ಸಿದ್ಧ ಹಸ್ತ ಇರುತ್ತೆ. ಮತ್ತು ಇಲ್ಲಿ ಡಯಾಲಿಸಿಸ್ ಇದ್ರೆ ನಾವು ನಮ್ಮ ರೋಟರಿಯಿಂದ ನಿಮಗೆ ಡಯಾಲಿಸಿಸಲ್ಲಿ ಲೆಟರ್ ಕೊಟ್ಟರೆ 1000 ರೂಪಾಯಿ ಇದ್ದರೆ ಬೇರೆ ಕಡೆಯಿಂದ ಡಿಸ್ಕೌಂಟ್ ಸಿಗುತ್ತೆ. ಹಲವಾರು ಸೌಲಭ್ಯಗಳಿದೆ. ರೋಟರಿ ಸಂಸ್ಥೆಯನ್ನು ಸಂಪರ್ಕಿಸಿ ತಮಗೆ ಸೇವೆಯನ್ನು ಪಡಿಬೇಕು ಅಂತ ನಮ್ಮ ಅಧ್ಯಕ್ಷ ಪರವಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ನಮಸ್ಕಾರ. ಬಂಧುಗಳೇ, ನಮ್ಮ ರೋಟರಿ ಸಂಸ್ಥೆ ಇಂತಹ ಜನಪ್ರಿಯ ಕೆಲಸಗಳನ್ನು ಮಾಡ್ತಾ ಇರುತ್ತೆ. ನೀವೆಲ್ಲರೂ ಕೂಡ ಉಚಿತವಾದಂಥ ತರಬೇತಿ ಮತ್ತು ಇಂಥ ಆರೋಗ್ಯ ಶಿಬಿರಗಳನ್ನು ಭೇಟಿಯಾಗಬೇಕು ಮತ್ತು ಆರೋಗ್ಯ ರಕ್ಷಾ ಕವಚಗಳನ್ನು ನೀವು ಪಡ್ಕೋಬೇಕು ಅಂತಂತ ಹೇಳಿದ್ರೆ ರೋಟರಿ ಸಂಸ್ಥೆ ಇದೆ, SLRನ ಪಕ್ಕದಲ್ಲಿ ಸಂಸ್ಥೆಯ ಆಫೀಸ್ ಇದೆ. ನೀವೆಲ್ಲರೂ ಕೂಡ ಅಲ್ಲಿ ಸಂಪರ್ಕಿಸಬೇಕು ಅಂತ ನಿಮ್ಮಲ್ಲಿ ಮನವಿಯನ್ನು ಮಾಡ್ತಂತ ರಾಜಣ್ಣ ಅವರಿಗೆ ಜೋರು ಚಪ್ಪಳೆಯ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಾ, ಬಂಧುಗಳೇ, ಇಷ್ಟೊತ್ತು ನಮ್ಮ ಜೊತೆ ವೇದಿಕೆಯಲ್ಲಿ ಕೂತು ನಮ್ಮನ್ನ ಹರಸಿ ಮಾತನಾಡಿದಂತಹ ಶ್ರೀಯುತ ರಾಜಣ್ಣನವರ ಆದಿಯಾಗಿ ಎಲ್ಲ ಗಣ್ಯಾತಿ ಗಣ್ಯರಿಗೂ ಒಟ್ಟಾರೆಯಾಗಿ ಧನ್ಯವಾದಗಳನ್ನು ಜೋರು ಚಪ್ಪಾಳಿಯೊಂದಿಗೆ ಅರ್ಪಣೆ ಮಾಡ್ತಾ, ಇನ್ನ ನಮ್ಮ ಇನ್ನೊಂದೆರಡು ಹಾಡುಗಳಿರ್ತವೆ. ಹಾಡುಗಳೊಂದಿಗೆ ನಮ್ಮ ಈ ಕಾರ್ಯಕ್ರಮ ವಿರಾಮವನ್ನು ಕೊಡೋಣ. ಮುಂದಿನ ವೇದಿಕೆಯಲ್ಲಿ ಇದೇ ತರ ಭೇಟಿಯಾಗೋಣ ಅಂತ ಹೇಳ್ತಾ, ನಮ್ಮ ಈ ತಂಡದ ಕಲಾವಿದರೆಲ್ಲರಿಗೂ ಕೂಡ ರಾಜಣ್ಣ ಅವರ ಕಡೆಯಿಂದ ಒಂದು ಸಣ್ಣ ಅಭಿನಂದನೆ. ಸುಧೀರ್ ಬನ್ನಿ ವೇದಿಕೆಗೆ. ಎಲ್ಲರಿಗೂ ಒಟ್ಟಾರೆಯಾಗಿ ರಾಜಣ್ಣ ಅವರ ಕಡೆಯಿಂದ ಗೌರವ ಸಮರ್ಪಣೆ ಸಣ್ಣದಾಗಿ ನಿಮ್ಮೆಲ್ಲರ ಜೋರು ಚಪ್ಪಾಳೆ ಈ ಕಲಾವಿದರಿಗೆ ಮತ್ತೆ ವಿದುಷಿ ಅರ್ಚನಾ ಕುಲಕರ್ಣಿ ಮೇಡಮ್ ಅವರ ತಂಡಕ್ಕೆ, ಆ ಪುಟಾಣಿ ವಿದ್ಯಾರ್ಥಿಗಳಿಗೆ, ಅವರ ಪೋಷಕರೆಲ್ಲರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನ, ಅಭಿನಂದನೆಗಳನ್ನ ತಿಳಿಸ್ತೇವೆ. ಹಾಗೆ ಬಸಮ್ಮ ಮೇಡಮ್ ಅವರು, ಅವರ ಇಡೀ ತಂಡ ಆಗಮಿಸಿದೆ. ಅವರಿಗೆ ನಾವು ಕೂಡ ಆಭಾರಿಯಾಗಿರ್ತೇವೆ ಆ ತಂಡಕ್ಕೆ. ಯಾಕೆಂದ್ರೆ ನಾವೆಲ್ಲೇ ಪ್ರೋಗ್ರಾಮ್ ಮಾಡಿದ್ರು ಕೂಡ ಇಡೀ ತಂಡ ಬರುತ್ತೆ. ಅದು ಆಸಕ್ತರ ಮನಸ್ಸು. ಅಂತಹ ಮನಸ್ಸು ನೀವು ಕೂಡ ನಿಮ್ಮೂರಿನಲ್ಲಿ ಕೋಟೆ ಬೀದಿಯಲ್ಲಿ ಇನ್ನೂ ಹೆಚ್ಚು ಬರಲಿ ಅಂತ ಹೇಳ್ತಾ, ಶ್ರೀಮತಿ ಅರ್ಚನಾ ಕುಲಕರ್ಣಿ ಅವರು ಸಂಗೀತ ಹಿಂದೂಸ್ತಾನಿ ವಿದ್ಯುಷಿ ಅವರಿಗೆ ನಮ್ಮ ಜೈ ಶ್ರೀ ಭುವನೇಶ್ವರಿ ಸೇವಾ ಟ್ರಸ್ಟ್ನ ಪರವಾಗಿ ಗೌರವ ಸಮರ್ಪಣೆಯನ್ನ ಅರ್ಪಣೆ ಮಾಡ್ತಾ ಇದ್ದೇವೆ. ಬರ್ಲಿ ಜೋರ್ ಚಪ್ಪಾಳೆ ಇರ್ತಕ್ಕಂತಹ ಇಷ್ಟು ಸಭಿಕರ ಕಡೆಯಿಂದ. ರಿದಮ್ ಪ್ಯಾಡ್ನಲ್ಲಿ ಪವನ್ ಕುಮಾರ್ ಅವರಿಗೆ, ಹಾಗೆ ತಬಲಾದಲ್ಲಿ ವಿದ್ವಾನ್ ಸುಧೀರ್ ಅವರು, ಹಾಗೆ ಕೀಬೋರ್ಡ್ ವಾದನದಲ್ಲಿ ಶ್ರೀಯುತ ಪ್ರಮೋದ್ ಕುಮಾರ್ ಇವರಿಗೆ ನಿಮ್ಮ ಜೋರು ಚಪ್ಪಾಳೆಯ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಾ ಇದ್ದೇವೆ. ಇನ್ವೊಕೇಶನ್ ಸಾಂಗ್ ಅನ್ನ ಹಾಡಿದಂತಹ ಪುಟಾಣಿಗಳು ವೇದಿಕೆಗೆ ಬರಬೇಕು. ಎಲ್ಲರೂ ಪ್ರಾರ್ಥನಾ ಗೀತೆಯನ್ನು ಹಾಡಿದಂತಹ ಪುಟಾಣಿಗಳು. ಹಾಗೆ ಕ್ಯಾಮ್ರಾಮನ್ ಸರ್ ಬನ್ನಿ, ಬನ್ನಿ ನೀವು. ಪವನ್ ಇನ್ಫೋಸಿಸ್ ಪ್ರತಿಷ್ಠಾನದ ರಾಯಭಾರಿಯಾಗಿ ಬಂದಿರತಕ್ಕಂತಹ ಯುವಕರಿಗೆ ಜೋರು ಚಪ್ಪಾಳೆಯ ಧನ್ಯವಾದಗಳನ್ನ ಅರ್ಪಣೆ ಮಾಡೋಣ. ಬಂಧುಗಳೇ, ಇದು BVB ಯೂಟ್ಯೂಬ್ ಚಾನಲ್ನಲ್ಲಿ ಇಷ್ಟೊತ್ತು ಮಾಡಿದಂತಹ ಕಾರ್ಯಕ್ರಮ ಬರುತ್ತೆ. ನೀವೆಲ್ಲರೂ ಕೂಡ ಯೂಟ್ಯೂಬ್ ಚಾನಲ್ನ ನೋಡಬೇಕು, ನೋಡಿ ನಮ್ಮನ್ನ ಎಲ್ಲರನ್ನೂ ಆಶೀರ್ವದಿಸಬೇಕು ಅಂತ ಹೇಳ್ತೀವಿ. BVB ಯೂಟ್ಯೂಬ್ ಚಾನಲ್ ಇದು ಎಲ್ಲರ ಮೊಬೈಲ್ಗಳಲ್ಲಿ ಬರುತ್ತೆ. ನೀವೆಲ್ಲರೂ ಕೂಡ ಅದನ್ನು ನೋಡಿ ಹರಿಸ್ಬೇಕು, ಸಬ್ಸ್ಕ್ರೈಬ್ ಆಗಬೇಕು.
ಪುಟಾಣಿಗಳಿಗೆ ಧನ್ಯವಾದಗಳು. ಬಂಧುಗಳೇ, ನೀವೆಲ್ಲರೂ ಕೂಡ ಹಿರಿಯರಿದ್ದೀರಿ. ನಿಮ್ಮಲ್ಲಿ ಮನೆಯಲ್ಲಿ ಮಕ್ಕಳು ಯಾರಾದರೂ ಇದ್ರೆ ದಯವಿಟ್ಟು ಸಂಗೀತ ಶಾಲೆಗೆ ಸೇರಿಸಿ. ಯಾವುದೇ ಪ್ರಕಾರ ಪಠ್ಯದ ಜೊತೆ ಪಠ್ಯೇತರ ಚಟುವಟಿಕೆ ಸಣ್ಣದಾಗಿದ್ದಾಗ ಮಾತ್ರ ಬದುಕಿಗೆ ಸಾರ್ಥಕತೆ ಮತ್ತೆ ಖುಷಿ, ಆರೋಗ್ಯವಾಗಿರ್ಲಿಕ್ಕೆ ಸಾಕ್ಷಿ ನಮ್ಮ ಪಠ್ಯೇತರ ಚಟುವಟಿಕೆ ಅನ್ನೋ ಮಾತನ್ನು ಹೇಳ್ತಾ ಇನ್ನೆರಡು ಗೀತೆಗಳೊಂದಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ವಿರಾಮವನ್ನು ಕೊಡ್ತಿದ್ದೇವೆ. ಒಂದು ಕುವೆಂಪು ಅವರ ಇವತ್ತು ಜನ್ಮದಿನ ಆಗಿರೋದ್ರಿಂದ ಅವರ ಗೀತೆ ಒಂದು, ಇದಾದ ನಂತರ ಒಂದು ಮಂಗಳ ಗೀತೆ. ಕೋಟೆ ಬೀದಿಯ ಹಿರಿಯರಾದಂತಹ ಶ್ರೀಯುತ ರಂಗಸಮಣ್ಣನವರು ಆಗಮಿಸಿದ್ದಾರೆ. ಅವರಿಗೆ ನಾವು ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಾ ಇದ್ದೇವೆ. ಅರ್ಚಕ್ ಆನಂದ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳು. ತಬಲ ಗಂಗಾಧರ್ ಸರು, ನನಗೆ ತಳಪಾಯ ಗಂಗಾಧರ್ ಸರು, ನಾನು ಹಾಡಲಿಕ್ಕೆ ಅಂತ ಮಹನೀಯರಿಲ್ಲಿದ್ದಾರೆ ನಮ್ಮ ಜೊತೆ, ಅವ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಿದ್ದೇವೆ. ಜೊತೆಗೆ ಈ ಪಾರ್ಕನ್ನು ಅಷ್ಟೊಂದು ಅಚ್ಚುಕಟ್ಟಾಗಿ ಕ್ಲೀನ್ ಮಾಡಿದಂತಹ ನಾಯಕರಿಲ್ಲಿದ್ದಾರೆ, ಅವರ ಹೆಸರು ಗೊತ್ತಿಲ್ಲ ನನಗೆ, ಅವ್ರಿಗೂ ಕೂಡ ರೇವಣ್ಣ ಅವರು, ಅವ್ರಿಗೂ ಜೋರ್ ಚಪ್ಪಾಳೆ ಬರಲಿ ಸರ್, ನೀಟಾಗಿ ಇಟ್ಟಿರ್ತಾರೆ ಪಾರ್ಕನ್ನು. ಯಾವ ಹಾಡ ಹಾಡಲಿ, ಯಾವ ಹಾಡ ಹಾಡಲಿ, ಯಾವ ಹಾಡಿನಿಂದ ನಿಮಗೆ ನೆಮ್ಮದಿಯನು ನೀಡಲಿ, ಯಾವ ಹಾಡ ಹಾಡಲಿ,
ಹೊಗೆ ಬೆಂಕಿಯ ಕಾರುವಲ್ಲಿ ಯಾವ ಹಾಡ ಹಾಡಲಿ ಯಾವ ಹಾಡ ಹಾಡಲಿ ಯಾವ ಹಾಡ ಹಾಡಲಿ ಯಾವ ಹಾಡಿನಿಂದ ನಿಮಗೆ ನೆಮ್ಮದಿಯನ್ನು ನೀಡಲಿ. ಬೆಳಕಿಲ್ಲದ ದಾರಿಯಲ್ಲಿ ಪಾಳುಗುಡಿಯ ಸಾಲಿನಲ್ಲಿ ಬೆಳಕಿಲ್ಲದ ದಾರಿಯಲ್ಲಿ ಪಾಳುಗುಡಿಯ ಸಾಲಿನಲ್ಲಿ ಬಿರುಗಾಳಿಯ ಬೀಡಿನಲ್ಲಿ ಗುರುಡು ಪಯಣ ಸಾಗುವಲ್ಲಿ ಯಾವ ಹಾಡ ಹಾಡಲಿ ಯಾವ ಹಾಡ ಹಾಡಲಿ ಯಾವ ಹಾಡ ಹಾಡಲಿ ಯಾವ ಹಾಡಿನಿಂದ ನಿಮಗೆ ನೆಮ್ಮದಿಯನ್ನು ನೀಡಲಿ ಯಾವ ಹಾಡ ಹಾಡಲಿ. ಬಂಧುಗಳೇ, ರವಿ ಕಾಣದನ್ನ ಕವಿ ಕಂಡ ಅಂತ ಹಿರಿಯರು ಹೇಳ್ತಾರೆ. GS ಶಿವರುದ್ರಪ್ಪ ಅವರ ಈ ರಚಿತ ಭಾವಗೀತೆ ಎಂತಹ ಪದಗಳಲ್ವಾ. ಇಂತಹ ಕವಿಗಳ ಆ ಬರವಣಿಗೆಗೆ ನಿಲ್ಲುಕೋದು ಯಾವುದೂ ಇಲ್ಲ. ಹಾಗಾಗಿ ಅಂತಹ ಮಹನೀಯರ ನಾಡಿನಲ್ಲಿ ನಾವೆಲ್ಲರೂ ಇದ್ದೇವೆ ಅಂದರೆ ನಿಜವಾಗೂ ಧನ್ಯರು ಅನ್ನೋ ಮಾತನ್ನು ಹೇಳ್ತಾ, ಇವತ್ತಿನ ಈ ಕುವೆಂಪು ಅವರ ಜನ್ಮದಿನಾಚರಣೆಯ ಶುಭಾಶಯಗಳನ್ನ ಎಲ್ಲರಿಗೂ ಕೂಡ ನಾವು ಅರ್ಪಣೆ ಮಾಡ್ತಾ, ಈ ಗೀತೆಯೊಂದಿಗೆ ಇದಾದ ನಂತರ ಮಂಗಳ ಗೀತೆಯೊಂದಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ, ಪುಟ್ಟ ಕಾರ್ಯಕ್ರಮಕ್ಕೆ, ಇನ್ಫೋಸಿಸ್ ಪ್ರತಿಷ್ಠಾನ ಭಾರತೀಯ ವಿದ್ಯಾಭವನದ ಈ ಗಾನತರಂಗ ಸಂಜೆಗೆ ವಿರಾಮವನ್ನು ಕೊಡೋಣ ಅಂತ ಹೇಳ್ತಾ ಈ ಗೀತೆ ನಿಮ್ಮ ಮುಂದೆ. ಓ ನನ್ನ ಚೇತನ ಆಗುನಿಯ ನಿಕೇತನ, ಓ ನನ್ನ ಚೇತನ ಆಗುನಿಯ ನಿಕೇತನ, ಓ ನನ್ನ ಚೇತನ ಆಗುನಿ ಅನಿಕೇತನ, 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 ಓ ನನ್ನ ಚೇತನ ಆಗುನಿ ಅನಿಕೇತನ. ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ, ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ, ಎದೆಯ ಬಿರಿಯೇ ಭಾವದೀಟಿ ಓ ನನ್ನ ಚೇತನ, ಎದೆಯ ಬಿರಿಯೇ ಭಾವದೀಟಿ ಓ ನನ್ನ ಚೇತನ, ಓ ನನ್ನ ಚೇತನ ಆಗುನಿ ಅನಿಕೇತನ, ಓ ನನ್ನ ಚೇತನ ಆಗುನಿ ಅನಿಕೇತನ.
ನೂರು ಮತದ ಹೊಟ್ಟ ತೋರಿ ಎಲ್ಲ ತತ್ವದಲ್ಲೇ ಮೀರಿ ನೂರು ಮತದ ಹೊಟ್ಟ ತೋರಿ ಎಲ್ಲ ತತ್ವದಲ್ಲೇ ಮೀರಿ ಎನ್ನಂತವಾಗಿ ಓ ನನ್ನ ಚೇತನ ಓ ನನ್ನ ಚೇತನ ಆಗುನಿ ಅನಿಕೇತನ ಓ ನನ್ನ ಚೇತನ ಆಗುನಿ ಅನಿಕೇತನ ಅನಂತ ತಾನಂತವಾಗಿ ಆಗುತಿಹನೇ ನಿತ್ಯ ಯೋಗಿ ಅನಂತ ತಾನಂತವಾಗಿ ಆಗುತಿಹನೇ ನಿತ್ಯ ಯೋಗಿ ಅನಂತನೇ ಅನಂತವಾಗು ಆಗು 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 ಅನಂತವಾಗು 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 ಓ ನನ್ನ ಚೇತನ ಆಗುನಿ ಅನಿಕೇತನ 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 ಆಗುನಿ ಅನಿಕೇತನ ಆಗುನಿ ಅನಿಕೇತನ. ಬಂಧುಗಳೇ ಕ್ಷಮೆ ಇರಲಿ ತಪ್ಪಾಗಿದ್ದಕ್ಕಾಗಿ. ಪುಟಾಣಿಗಳೆಲ್ಲ ವೇದಿಕೆಗೆ ಬರಬೇಕು. ಇವರ ಈ ಗೀತೆಯೊಂದಿಗೆ ನಮ್ಮ ಇನ್ಫೋಸಿಸ್ ಪ್ರತಿಷ್ಠಾನ ಭಾರತೀಯ ವಿದ್ಯಾಭವನದ ಈ ಕಾರ್ಯಕ್ರಮಕ್ಕೆ ವಿದಾಯವನ್ನ ಹೇಳೋಣ. ಮುಂದಿನ ವೇದಿಕೆಯಲ್ಲಿ ನಾವೆಲ್ಲರೂ ಮತ್ತೊಮ್ಮೆ ಪುಟಾಣಿಗಳ ಈ ಮಂಗಳಗೀತೆಯೊಂದಿಗೆ ನಮ್ಮ ಗಾನತರಂಗ ಕಾರ್ಯಕ್ರಮಕ್ಕೆ ವಿರಾಮವನ್ನು ಕೊಡೋಣ. ಬಂಧುಗಳೇ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾವು ಹೃದಯ ತುಂಬಿದ ಸ್ವಾಗತವನ್ನು ವಂದನೆಗಳನ್ನು ಅರ್ಪಣೆ ಮಾಡ್ತೇವೆ. ಇದು ಇನ್ಫೋಸಿಸ್ ಪ್ರತಿಷ್ಠಾನ ಭಾರತೀಯ ವಿದ್ಯಾಭವನ ಬೆಂಗಳೂರು ಹಾಗೆ ತಾಯಿ ಭುವನೇಶ್ವರಿ ಸೇವಾ ಟ್ರಸ್ಟ್ ಮತ್ತೆ ವೈಷ್ಣವಿ ಸಂಗೀತ ಶಾಲೆಯ ಸಂಯುಕ್ತ ಆಶ್ರಯದಲ್ಲಿ ಮೂಡಿಬಂದಂತಹ ಈ ಗಾನತರಂಗಕ್ಕೆ ಕೊನೆಯ ಗೀತೆ ನಿಮ್ಮ ಮುಂದೆ. ಇಂದಿವರಾಕ್ಷಗೆ ಇಬರಾಜ ಬರದಗೆ ಇಂದಿರಾ ರಮಣ ಗೋವಿಂದ ಹರಿಗೆ ನಂದನ ಕಂದಗೆ ನವನೀತ ಚೋರಗೆ ನಂದನ ಕಂದಗೆ ನವನೀತ ಚೋರಗೆ ಬೃಂದಾವಕೇಂದ್ರ ಉಡುಪಿಯ ಕೃಷ್ಣಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಕ್ಷೀರಾಬ್ಧಿವಾಸಗೆ ಶ್ರೀಜನಪಾಲಗೆ ಕ್ಷೀರಾಬ್ಧಿವಾಸಗೆ ಶ್ರೀಜನಪಾಲಗೆ ಮಾರನ ಪಡೆದ ಮಂಗಳ ಮೂರ್ತಿಗೆ ಮಾರನ ಪಡೆದ ಮಂಗಳ ಮೂರ್ತಿಗೆ ಚಾರು ಚರಣಗಳಿಂದ ಚೆಲುವ ಗಂಗೆಯ ಪಡೆದ ಚಾರು ಚರಣಗಳಿಂದ ಚೆಲುವ ಗಂಗೆಯ ಪಡೆದ ಕಾರುಣ್ಯ ಮೂರ್ತಿ ಕೌಸ್ತುಭಧಾರಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ವ್ಯಾಸಾವತಾರಗೆ ವೇದಾವತಾರಗೆ ವ್ಯಾಸಾವತಾರಗೆ ವೇದಾವತಾರಗೆ ವಾಸಿತಾನಂತ ಪದ ಸಕಲೇಶಗೆ
ಬಂಧುಗಳೇ, ಇಷ್ಟೊತ್ತು ನಮ್ಮ ಜೊತೆ ಸಹಕರಿಸಿ ಹಲವಾರು ಗೀತೆಗಳನ್ನು ಹಾಡಿದಂತಹ ಈ ಗಾನ ತಂಡಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತೇವೆ. ನಮ್ಮ ಜೊತೆ ಈ ವಾದನದೊಂದಿಗೆ ಸಹಕರಿಸಿದಂತಹ ವಿದ್ವಾನ್ ಸುಧೀರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೇವೆ. ಹಾಗೆ ತಬಲಾದಲ್ಲಿ ಜೊತೆಗೆ ಕೀಬೋರ್ಡ್ ವಾದನದಲ್ಲಿ ಪ್ರಮೋದ್ ಕುಮಾರ್ ಅವರು ಹಾಜರಿದ್ದಾರೆ. ಅವರಿಗೂ ಕೂಡ ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನ ಜೋರ್ ಚಪ್ಪಾಳಿಯೊಂದಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ. ಹಾಗೆ ರಿದಮ್ ಪ್ಯಾಡ್ನಲ್ಲಿ ಪವನ್ ಕುಮಾರ್ ಅವರು ನಮ್ಮ ಜೊತೆ ಸಹಕರಿಸಿದ್ದಕ್ಕಾಗಿ ಅವರಿಗೂ ಕೂಡ ಧನ್ಯವಾದಗಳು. ಹಾಗೆ ನಮ್ಮ ಈ ಕಾರ್ಯಕ್ರಮ ಇಲ್ಲಿ ಸಾಗಲಿಕ್ಕೆ ಅತಿ ಹೆಚ್ಚು ಶ್ರಮವನ್ನು ಪಟ್ಟು ಫೋನನ್ನು ಮಾಡಿ ಆ ಇಲಾಖೆಗೆ ಹೋಗಿ ತಿರುಗಾಡಿ ಕಾರ್ಯಕ್ರಮವನ್ನು ತಂದುಕೊಟ್ಟಂತಹ ವಿದುಷಿ ಅರ್ಚನಾ ಕುಲಕರ್ಣಿ ಅವರಿಗೆ ಜೋರು ಚಪ್ಪಾಳೆಯ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಾ ಎಲ್ಲರ ಪುಟಾಣಿಗಳಿಗೆ ಅವರ ತಂಡಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಾ ಇದ್ದೇವೆ. ಇದು ಇನ್ಫೋಸಿಸ್ ಪ್ರತಿಷ್ಠಾನ ಭಾರತೀಯ ವಿದ್ಯಾಭವನ ಬೆಂಗಳೂರು, ಹಾಗೆ ಶ್ರೀ ಭುವನೇಶ್ವರಿ ಸೇವಾ ಟ್ರಸ್ಟ್ ಮತ್ತೆ ವೈಷ್ಣವಿ ಸಂಗೀತ ಶಾಲೆಯ ಈ ಸಮಗ್ರ ಆಶ್ರಯದಲ್ಲಿ, ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ಇನ್ಫೋಸಿಸ್ ಪ್ರತಿಷ್ಠಾನ ಭಾರತೀಯ ವಿದ್ಯಾಭವನದ ಆ ಕಾರ್ಯಕರ್ತರಿಗೆ ನಾವು ತುಂಬ ಹೃದಯದ ಜೋರು ಚಪ್ಪಾಳೆಯ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತೇವೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ನಿಮ್ಮೆಲ್ಲರಿಗೂ ಕೂಡ ಈ ಸಂಜೆಯ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಾ, ಜೊತೆಗೆ ರಾಜಣ್ಣ ಅಂಡ್ ಟೀಮ್ HG ರಾಜು ಒಂದೇ ಪ್ರಸಿದ್ಧಿ ಪಡೆದಿರ್ತಕ್ಕಂತಹ ಮಾಜಿ ಕೌನ್ಸಿಲರ್ ಇದೇ ಕೋಟೆ ಬೀದಿಯ ಯುವಕರು, ಇವತ್ತು ಕೂಡ ನವ ಯುವಕರ ತರ ಇದ್ದಾರೆ. 60 ವಯಸ್ಸು ದಾಟಿದ್ರು ಕೂಡ ಅವರ 61 ಅವರ ವಯಸ್ಸು ನಿಜವಾಗೂ ಕೂಡ ಗೊತ್ತೇ ಆಗೋದಿಲ್ಲ. ಇನ್ನೂ ಚಿಕ್ಕ ಹುಡುಗ ತರ ಕಾಣಿಸ್ತಿದ್ದಾರೆ ಅಣ್ಣ. ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಭುವನೇಶ್ವರಿ ದಯಪಾಲಿಸ್ಲಿ. ಇಂತಹ ಕಾರ್ಯಕ್ರಮ ಇಲ್ಲಿ ಅತಿ ಹೆಚ್ಚು ಸಾಗಲಿ ಅಂತ ನಾವೆಲ್ಲರೂ ಜೋರು ಚಪ್ಪಾಳೆಯೊಂದಿಗೆ ಆ ಮಹನೀಯರ ತಂಡಕ್ಕೆ ನಾವು ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ವಿರಾಮವನ್ನು ಕೊಡೋಣ. ಮುಂದಿನ ವೇದಿಕೆಯಲ್ಲಿ ಇದೇ ತರದ ಸಂಗೀತ ಗಾನತರಂಗ ತಂಡದ ಜೊತೆ ಭೇಟಿಯಾಗೋಣ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಈ ಶುಭ ಸಂಜೆ. ಸರ್ವೇ ಜನ ಸುಖಿನೋ ಭವಂತು. ಎಲ್ರಿಗೂ ಭಗವಂತ ಸನ್ಮಂಗಳನ್ನು ಉಂಟು ಮಾಡಲಿ, ನಿಮ್ಮ ಬಾಳಲ್ಲಿ ಬೆಳಕನ್ನು ತರಲಿ, ಅಳಿಯದೆ ಉಳಿತಕ್ಕಂತಹ ಬೆಳಕು ನಿಮ್ಮ ಬದುಕಲ್ಲಿ ಬರಲಿ ಅಂತ ಹೇಳ್ತಾ ಇಷ್ಟೊತ್ತು ಸಹಕರಿಸಿದ ನಿಮ್ಮೆಲ್ಲರಿಗೂ ಜೋರು ಚಪ್ಪಾಳೆಯ ಧನ್ಯವಾದಗಳೊಂದಿಗೆ ಅರ್ಪಣೆ ಮಾಡ್ತಾ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಮುಂದಿನ ವೇದಿಕೆಯಲ್ಲಿ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ, ಶುಭ ದಿನ, ಶುಭರಾತ್ರಿ.